ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳು ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ನಚಿಕೇತ ಯಮರಾಜನಿಗೆ ಹೇಳ್ತಾ ಇದ್ದಾನೆ, ಶ್ವಭಾವಮರ್ಥಸ್ಯ ಯದಂತ ಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಯತ್ ಏತತ್ ತೇಜಃ. ಯಮಧರ್ಮರಾಜ, ನೀನು ನನಗೆ ಅನೇಕಗಳನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಇದ್ಯಾವುದು ಶಾಶ್ವತ ಅಲ್ಲ. ಇಲ್ಲಿವರೆಗೆ ನೀನು ನನಗೆ ಪುತ್ರ ಪೌತ್ರ ಅಂತ ಹೇಳಿರುವಂತಹದ್ದಾಗಲಿ, ದೀರ್ಘಾಯಸ್ಸು ಅನ್ನುವಂತಹದ್ದಾಗಲಿ, ಐಶ್ವರ್ಯ, ಮಹತ್ಭೂಮಿ, ಭೂಮಿಯ ಒಡೆತನ, ಪ್ರಭುತನ, ಅನೇಕ ರೀತಿಯ ಅಶ್ವ, ಕುದುರೆಗಳು, ಆನೆಗಳು, ಹೀಗೆ ಎಲ್ಲ ರೀತಿಯ ಐಶ್ವರ್ಯಗಳನ್ನ ಇದು ಸಾಲದು ಅಂತ ಹೇಳಿ ದೇವಲೋಕದ ಅಪ್ಸರೆಯರನ್ನ ನಾವು ನಿನಗೆ ಕೊಡ್ತೀನಿ ಅಂತ ಹೇಳ್ತಾ ಇದೀಯ. ಅಪ್ಸರೆಯರ ಜೊತೆಗೆ ಅವರು ಹೊಂದಿರುವಂತಹ ರಥ ಹಾಗೂ ಅಲಾಂಗ್ ವಿತ್ ರಥ ಅಂಡ್ ಅಪ್ಸರೆಯರು ಅಲ್ಲಿರುವಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲವನ್ನ ನಿನಗೆ ಕೊಡ್ತೀನಿ. ಒಂದು ವೇಳೆ ನೀನು ಒಪ್ಪಿಕೊಂಡ್ರೆ ಇದೇ ಅಪ್ಸರಿಯರು ನಿನ್ನ ಸೇವೆಯನ್ನು ಮಾಡ್ತಾರೆ ಅಂತ ನೀನು ಹೇಳ್ತಾ ಇದೆಯಾ ಯಮಧರ್ಮರಾಜ. ಆದರೆ ನಿನಗೆ ಗೊತ್ತಿಲ್ವಾ, ಇದೆಲ್ಲ ಕ್ಷಣಿಕ, ಯಾವುದು ಶಾಶ್ವತ ಅಲ್ಲ. ಯಾಕೆ ಅಂತಂದ್ರೆ ಶೋಭಾವ ಮರ್ತಸ್ಯ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ಶ್ವಃ ಅಭಾವ, ಶ್ವಭಾವ ಅಂತಂದ್ರೆ ಶ್ವಃ ಅಭಾವ. ಶ್ವಃ ಅಂತಂದ್ರೆ ದಟ್ ಈಸ್ ಟುಮಾರೋ, ನಾಳೆ ಎನ್ನುವಂತಹದ್ದು. ಮುಂದೆ ಏನಾಗುತ್ತೆ ಎನ್ನುವಂತಹದ್ದು ಅಭಾವ, ಅದು ಯಾರಿಗೂ ಗೊತ್ತಿಲ್ಲ. ನಾಳೆ ಏನು, ಮುಂದೆ ಏನಾಗುತ್ತೆ ಎನ್ನುವಂತಹ ಭವಿಷ್ಯವನ್ನ ಯಾರೂ ಕೂಡ ಆ ಒಂದು ಜ್ಞಾನವನ್ನು ಹೊಂದಿರೋದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ದಿ ನಾರಾಯಣ ನೋಸ್ ಇಟ್, ಬಿಕಾಸ್ he is a ಕಾಲಾತೀತ and he himself is ಕಾಲ. ಅವನು ಎಲ್ಲ ಅವಸ್ಥೆಗಳನ್ನ, ಎಲ್ಲ ಕಾಲವನ್ನ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ ಇವೆಲ್ಲವನ್ನ ದಾಟಿರುವಂತಹವನು. ಸೊ ಅವನೊಬ್ಬನನ್ನ ಹೊರತುಪಡಿಸಿದ್ರೆ ಮುಂದಿನದೇನು ಅನ್ನುವಂತಹದ್ದು ನಮ್ಮ ಯಾರ ಜ್ಞಾನಕ್ಕೂ ಸಿಗದೇ ಇರುವಂತಹ ಬಹಳ ರಹಸ್ಯವಾಗಿರುವಂತಹದ್ದು. ಅಂಥದ್ರಲ್ಲಿ ಇವೆಲ್ಲವನ್ನ ನನಗೆ ಕೊಡ್ತೀನಿ ಅಂತಾನೆ ಹೇಳ್ತಾ ಇದ್ದಿಲ್ಲ. ಶ್ವಃ ಅಭಾವ, ನಾಳೆ ಎನ್ನುವಂತಹದ್ದು ಇಲ್ಲ, ಇಟ್ ಈಸ್ ಟೆಂಪರರಿ. ಜೊತೆಗೆ ನೀ ಏನು ಕೊಡ್ತಾ ಇದೆಯಾ ಅವೆಲ್ಲವನ್ನ ಗಮನಿಸಿದ್ರೆ ಆಲ್ ಆಫ್ ದೆಮ್ ಆರ್ ಭೋಗದ ವಸ್ತುಗಳು. ಆ ಭೋಗದ ವಸ್ತುಗಳನ್ನ ಅನುಭವಿಸಬೇಕು ಅಂತಂದ್ರೆ ಅದರಿಂದ ಸಿಗುವಂತಹ ಅನುಭವಗಳು, ದಟ್ ಈಸ್ ಎಕ್ಸ್ಪೀರಿಯನ್ಸಸ್. ಎಕ್ಸ್ಪೀರಿಯನ್ಸಸ್ ಅಂತ ಹೇಳಿದಾಗ ದೇರ್ ಆರ್ ಟೂ ಟೈಪ್ಸ್ ಆಫ್ ಎಕ್ಸ್ಪೀರಿಯನ್ಸಸ್. ಒನ್ ಎಕ್ಸ್ಪೀರಿಯನ್ಸ್ ಈಸ್ ಅಟ್ ದ ಲೆವೆಲ್ ಆಫ್ ದ ಬಾಡಿ ಅಂತಂದ್ರೆ ಒಂದು ಅನುಭವ ಅನ್ನುವಂತಹದ್ದು ನೇರವಾಗಿ ಇಂದ್ರಿಯಗಳ ಮೂಲಕ ಸಿಗುವಂತಹದ್ದು. ಎರಡನೇ ರೀತಿಯ ಅನುಭವ ಅಂತಂದ್ರೆ ಇಟ್ ಕ್ಯಾನ್ ಹ್ಯಾಪನ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್, ಮನಸ್ಸಿನ ಮೂಲಕವಾಗಿ ಕೆಲವು ಅನುಭವಗಳನ್ನ ನಾವು ಪಡ್ಕೊಳ್ಳುವಂತಹದ್ದು. ಆದರೆ ದ ಟ್ರೂತ್ ಈಸ್, ಸತ್ಯ ಏನು ಅಂತಂದ್ರೆ ನಿಜವಾದ ಎಕ್ಸ್ಪೀರಿಯನ್ಸ್ ಈಸ್ ಬಿಯಾಂಡ್ ದಿಸ್ ಬಾಡಿ ಅಂಡ್ ಮೈಂಡ್. ಸತ್ಯ ಏನು ಅಂತಂದ್ರೆ ಇಂದ್ರಿಯಗಳಿಗೆ ಸಿಗದಂತೆ ಇರುವಂತಹದ್ದು ಸತ್ಯ. ಅಂತದ್ರಲ್ಲಿ ನೀನು ನನಗೆ ತೋರಿಸಿರುವಂತಹ ಈ ಎಲ್ಲಾ ಭೋಗದ ವಸ್ತುಗಳು ಕೂಡ ನಾನು ಅವುಗಳನ್ನ ಅನುಭವಿಸಬೇಕು, ಅವುಗಳಿಂದ ನನಗೆ ಸಂತೋಷ ಸಿಗತ್ತೆ ಅನ್ನುವಂತಹದ್ದಾದ್ರೆ ಅವೆಲ್ಲವುಗಳನ್ನ ನಾನು ಇಂದ್ರಿಯಗಳ ಮೂಲಕ ಗಳಿಸ್ಕೋಬೇಕಾಗತ್ತೆ, ಇಲ್ಲ ಮನಸ್ಸಿನ ಮೂಲಕ ಗಳಿಸ್ಕೋಬೇಕಾಗತ್ತೆ. ಇಂದ್ರಿಯ ಮೂಲಕವಾಗಲಿ ಮನಸ್ಸಿನ ಮೂಲಕವಾಗಲಿ ನನಗೆ ಇಂತಹ ಅನುಭವಗಳು ಸಿಗತ್ತೆ ಅನ್ನೋದಾದ್ರೆ ಫಸ್ಟ್ ಆಫ್ ಆಲ್ ದೇ ಆರ್ ಟೆಂಪರರಿ, ದೇ ಆರ್ ನಾಟ್ ಪರ್ಮನೆಂಟ್.
ಅವುಗಳು ನನಗೆ ಎಂದಿಗೂ ಶಾಶ್ವತವಾದ ಆನಂದವನ್ನ ಸುಖವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ನಂಬರ್ 1. ಎರಡನೇದು, ಈ ಒಂದು ಭೋಗದ ವಸ್ತುಗಳನ್ನ ನಾನು ಅನುಭವಿಸಬೇಕು ಅಂತಂದಾಗ ಅದಕ್ಕಾಗಿ ನಾನು ನನ್ನ ಇಂದ್ರಿಯ ಶಕ್ತಿಗಳನ್ನ ಉಪಯೋಗಿಸಬೇಕಾಗತ್ತೆ. ಭೋಗದ ವಸ್ತುಗಳಿಗಾಗಿ ನಾನು ಈ ಇಂದ್ರಿಯಗಳನ್ನ ನಾನು ಉಪಯೋಗಿಸಿದಾಗ ಏತತ್ ಈ ಎಲ್ಲ ತೇಜ ನನ್ನಲ್ಲಿರುವಂತಹ ಎಲ್ಲ ತೇಜಸ್ಸು ಅಂತಂದ್ರೆ ಈ ಸಂದರ್ಭದಲ್ಲಿ ಇಂದ್ರಿಯ ಶಕ್ತಿ, ಮನಸ್ಸಿನ ಶಕ್ತಿ, ಹೀಗೆ ನನ್ನಲ್ಲಿ ಇರುವಂತಹ ಒಟ್ಟು ಶಕ್ತಿ, ಸಾಮರ್ಥ್ಯ ಅವೆಲ್ಲ ಏನಿದೆ ಅವೆಲ್ಲವುಗಳು ಕೂಡ ಸರ್ವೇಂದ್ರಿಯಾಣಂ ಜರಯಂತಿ ತೇಜ, ಅವೆಲ್ಲವೂ ನಾಶವಾಗಿ ಹೋಗುತ್ತೆ. ನೀನು ಕೊಡುವಂತಹ ಭೋಗದ ವಸ್ತುಗಳನ್ನು ಅನುಭವಿಸಿ ಅವುಗಳಿಂದ ನಾನು ಸುಖವನ್ನ ಪಡಿಬೇಕು ಅನ್ನುವಂತಹದ್ದೇ ಆದರೆ ಅವುಗಳು ನನ್ನ ಇಂದ್ರಿಯಗಳ ಶಕ್ತಿಯನ್ನ ನಾಶ ಮಾಡುತ್ತೆ, ನನ್ನ ಮನಸ್ಸಿನ ತೇಜಸ್ಸನ್ನ ಕುಂಠಿತಗೊಳಿಸುತ್ತೆ, ನಾಶ ಮಾಡುತ್ತೆ. ಸೊ ನಾನು ನಿನ್ನನ್ನು ಗುರು ಅಂತ ತಿಳ್ಕೊಂಡಿದ್ದೀನಿ. ನೀನು ಒಬ್ಬ ಗುರುವಾಗಿ ಶಿಷ್ಯನಿಗೆ ಏನು ಬೇಕು, ಒಬ್ಬ ಶಿಷ್ಯನ ಶ್ರೇಯಸ್ಸನ್ನ ನೋಡುವಂತಹವನು ನೀನು ಗುರು. ಆದರೆ ಈ ಕ್ಷಣದಲ್ಲಿ ನೀನು ನನಗೆ ಅನೇಕ ಲೌಕಿಕ ಆಸೆಯ ಬಯಕೆಗಳು ನನ್ನಲ್ಲಿ ಹುಟ್ಟುವಂತೆ ಮಾಡ್ತಾ ಇದೆಯಲ್ಲ, ಇದನ್ನ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ ಯಮರಾಜ? ಈಸ್ ಇಟ್ ನಾಟ್ ಎ ಸ್ಲೋ ಪಾಯ್ಸನ್? ಇದು ಒಂದು ರೀತಿ ವಿಷ ಅಲ್ವಾ? ನೀನು ನನಗೆ ಮೃತ್ಯುವನ್ನೇ ಕೊಡ್ತಾ ಇದೆಯಾ, ದೀರ್ಘಾಯಸ್ಸು ಕೊಡ್ತೀನಿ ಅಂತ ಹೇಳಿ ನಿಧಾನವಾಗಿ ನನಗೆ ಮೃತ್ಯುವನ್ನೇ ಕೊಡ್ತಾ ಇದೆಯಾ ಯಮರಾಜ? ಬೇಡ ಬೇಡ, ಇದ್ಯಾವುದರಲ್ಲೂ ನನಗೆ ಆಸಕ್ತಿ ಇಲ್ಲ. ಇವೆಲ್ಲ ಶ್ವ ಅಭಾವ. ನಾಳೆ ಇದ್ಯಾವುದು ನನ್ನ ಜೊತೆ ಇರೋದಿಲ್ಲ, ಇದ್ಯಾವುದು ನನ್ನ ಜೊತೆ ಇರೋದಿಲ್ಲ ಅಂತಂದ್ಮೇಲೆ ಇವುಗಳನ್ನ ನಾನು ಪಡ್ಕೊಳ್ಳೋದ್ರಿಂದ ಏನು ಉಪಯೋಗ, ಏನು ಸಾಧನೆ ಮಾಡಿದಂಗಾಗತ್ತೆ? ಇವೆಲ್ಲವುಗಳು ಸರ್ವೇಂದ್ರಿಯಾಣಂ ಜರಯಂತಿ ತೇಜ, ನನ್ನ ಇಂದ್ರಿಯ ಶಕ್ತಿಗಳನ್ನೆಲ್ಲ ಇದು ನಾಶ ಮಾಡುತ್ತೆ. ಇಲ್ಲಿ ಬಾಲಕ ಈಸ್ ಎ ವೆರಿ ಸ್ಮಾಲ್ ಚೈಲ್ಡ್. ಯಮಧರ್ಮರಾಜನಿಗೆ ಇನ್ಫ್ಯಾಕ್ಟ್ ಯಮಧರ್ಮರಾಜ ಈಸ್ ಟೆಸ್ಟಿಂಗ್. ಆದರೂ ಕೂಡ ಯಮಧರ್ಮರಾಜನಿಗೆ ನೇರವಾಗಿ ವಿಷಯಗಳನ್ನು ಮುಟ್ಟಿಸ್ತಾ ಇದ್ದಾನೆ. ದಟ್ ಮೀನ್ಸ್ ಸತ್ಯ ಅಷ್ಟು ಸುಲಭವಾಗಿ ಹೇಳೋದಕ್ಕೂ ಆಗೋದಿಲ್ಲ. ಎಗೇನ್ ಯಾರೋ ಹೇಳಿರುವಂತಹ ಸತ್ಯವನ್ನ ನಾವು ಸ್ವೀಕಾರ ಮಾಡೋಕ್ಕೂ ಆಗೋದಿಲ್ಲ. 5th ಚಾಪ್ಟರ್ ಆಫ್ ದಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ಕೂಡ ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನೆಯ ಏವತೆ ಆದ್ಯಂತವಂತಹ ಕೌಂತೆಯ ಅತೇಷು ರಮತೆ ಬುಧಃ. ಥ್ರೂ ಸೆನ್ಸ್ ಆರ್ಗನ್ಸ್ ವಿ ಸೀಕ್ ದಿ ಪ್ಲೆಷರ್ಸ್. ನಮಗೆ ನಾವು ಇಲ್ಲಿವರೆಗೆ ಫ್ರಮ್ ದ ಡೇ ಒನ್ ಆಫ್ ಅವರ್ ಬರ್ತ್ ಸಂತೋಷವನ್ನು ನಾವು ಹೇಗೆ ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಬೈ ಯೂಸಿಂಗ್ ಅವರ್ ಸೆನ್ಸ್ ಆರ್ಗನ್ಸ್. ನಮ್ಮ ವಿಷಯೇಂದ್ರಿಯಗಳನ್ನ ಹೊರ ಪ್ರಪಂಚದಲ್ಲಿ ಓಡುವಂತೆ ಮಾಡಿ ಅವುಗಳು ನಮಗೆ ತಂದುಕೊಡುವಂತಹದ್ದನ್ನು ನಾವು ತೆಗೆದುಕೊಂಡು ಆ ಮೂಲಕ ಅದು ನನಗೆ ಸಂತೋಷವಾಗ್ತಾ ಇದೆ. ಸೊ ಸಂತೋಷವನ್ನು ನಾನು ನೇರವಾಗಿ ಹೊಂದುತ್ತಾ ಇಲ್ಲ. ನನಗೆ ಸಂತೋಷ ಬೇಕು ಅಂತಂದ್ರೆ ಐ ಆಮ್ ಟೋಟಲಿ ಡಿಪೆಂಡಿಂಗ್ ಆನ್ ಮೈ ಸೆನ್ಸ್ ಆರ್ಗನ್ಸ್. ಸೋ ಫಾರ್ ಐ ಹ್ಯಾವ್ ನಾಟ್ ಲರ್ನ್ಡ್ ಸಂತೋಷವನ್ನು ಹೇಗೆ ಸಂಪಾದಿಸ್ಕೋಬೇಕು, ವಾಟ್ ಈಸ್ ನಿಜವಾದ ಸಂತೋಷ ಅನ್ನುವಂಥದ್ದು ಈವರೆಗೆ ನಾನು ಕಲಿತೇ ಇಲ್ವಲ್ಲ. ಸೊ ಆಲ್ವೇಸ್ ಸೆನ್ಸ್ ಆರ್ಗನ್ಸ್ಗಳನ್ನ ಮುಖ್ಯವಾಗಿ ಇಟ್ಕೊಂಡು ಆ ಮೂಲಕ ನಾನು ಪ್ಲೆಷರ್ಸ್ ಅಂತಂದ್ರೆ ಒಂದು ರೀತಿಯ ಸುಖ, ದುಃಖ, ಆನಂದ, ಸಂತೋಷವನ್ನು ಅನುಭವಿಸ್ತಾ ಇದ್ದೀನಿ. ಹೇಗೆ? ವಿಷಯೇಂದ್ರಿಯಗಳ ಸಂಪರ್ಕದಿಂದ. ಸೊ ವಿಷಯೇಂದ್ರಿಯಗಳ ಸಂಪರ್ಕದಿಂದ ಸಿಗುವಂತಹ ಭೋಗಗಳು ಅಂತಿಮವಾಗಿ ದುಃಖವಾಗಿ ಬದಲಾಗುತ್ತೆ. ಬಿಕಾಸ್ ಫಸ್ಟ್ ಆಫ್ ಆಲ್ ಸೆನ್ಸ್ ಆರ್ಗನ್ಸ್ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಪರ್ಮನೆಂಟ್. ಅವುಗಳು ಯಾವುದೋ ಒಂದು ರೀತಿಯಲ್ಲಿ ಹೊರ ಪ್ರಪಂಚದಿಂದ ಕೆಲವೊಂದುಗಳ ಆಕರ್ಷಣೆಗೆ ಒಳಗಾಗಿ ಅವುಗಳ ಮೂಲಕ ಸಂತೋಷವನ್ನ ಕ್ಷಣಕಾಲ ನಮಗೆ ತಂದುಕೊಡುತ್ತೆ. ಅಂಡ್ ದಿಸ್ ಸೆನ್ಸ್ ಆರ್ಗನ್ಸ್ ಇಟ್ ಸೆಲ್ಫ್ ಈಸ್ ನಾಟ್ ಪರ್ಮನೆಂಟ್. ಅವುಗಳು ಎಂದೋ ಒಂದು ದಿನ ನಾಶ ಹೋಗುತ್ತೆ. ಮನುಷ್ಯ ಬದುಕಿರಬಹುದು, ಮನುಷ್ಯನಲ್ಲಿ ಇನ್ನೂ ಪ್ರಾಣ ಇರುತ್ತೆ. ಬಟ್ ಕಣ್ಣುಗಳು, ದಟ್ ಈಸ್ ಒನ್ ಇಂದ್ರಿಯ. ಆ ಕಣ್ಣುಗಳು ಅನ್ನುವಂತಹದ್ದು ಅವನು ಬದುಕಿನ ಉದ್ದಕ್ಕೂ
ಅವನಿಗೆ ನೋಟವನ್ನ ಕರುಣಿಸುತ್ತೆ ಅನ್ನುವಂತಹ ಗ್ಯಾರಂಟಿ ಇಲ್ಲ. ಕಿವಿಗಳು ಯಾವುದೇ ಕ್ಷಣದಲ್ಲಿ ತಮ್ಮ ಶ್ರವಣ ಶಕ್ತಿಯನ್ನ ಕಳ್ಕೋಬಹುದು. ಸ್ಪರ್ಶದ ಸುಖವನ್ನ ನಾವು ಮರ್ತೇ ಹೋಗ್ಬಿಡಬಹುದು. ರುಚಿಯನ್ನ ಅನುಭವಿಸೋದಕ್ಕೆ ಆಗೋದಿಲ್ಲ. ಏನ್ ಮಾಡಿ ಹಾಕಿದ್ರು ಏನೋ ರುಚಿನೇ ಇಲ್ಲ. ಹೀಗೆ ನಾವು ಬದುಕಿದ್ರೂ ಕೂಡ ನಮ್ಮದೇ ಇಂದ್ರಿಯಗಳು ನಮಗೆ ಶಕ್ತಿಯನ್ನು ಒದಗಿಸೋದಿಲ್ಲ. ದೇ ಆರ್ ನಾಟ್ ಪರ್ಮನೆಂಟ್ ಇನ್ ನೇಚರ್. ಸೊ ಇಂದ್ರಿಯಗಳೇ ಪರ್ಮನೆಂಟ್ ಅಲ್ಲ ಅಂತಂದ ಮೇಲೆ ಅವುಗಳ ಮೂಲಕವಾಗಿ ನಾನು ಪಡ್ಕೊಂಡಂತಹ ಸಂತೋಷ ಎಷ್ಟರ ಮಟ್ಟಿಗೆ ನನ್ನ ಜೊತೆನಲ್ಲಿರುತ್ತೆ? ಅಭಾವ. ನಾಳೆ ಅವುಗಳು ಇರೋದಿಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ದೀಸ್ ಸೆನ್ಸ್ ಆರ್ಗನ್ಸ್, ಈ ವಿಷಯೇಂದ್ರಿಯಗಳು ಅಂತ ಏನಿದೆ ಅದು ಇಟ್ ಹ್ಯಾಸ್ ಗಾಟ್ ಆದಿ, ಅದಕ್ಕೆ ಒಂದು ಪ್ರಾರಂಭ ಅನ್ನುವಂತಹದ್ದಿದೆ. ಅದು ಎಂದು ಪ್ರಾರಂಭವಾಗುತ್ತೆ? ಮನುಷ್ಯ ತನ್ನ ಜನ್ಮ ಅಂತ ಹೇಳಿ ಶರೀರದೊಂದಿಗೆ ತನ್ನನ್ನು ಗುರುತಿಸಿಕೊಂಡ ಕ್ಷಣದಿಂದ ಇಂದ್ರಿಯಗಳು ಅವನಲ್ಲಿ ವಿಕಸಿತಗೊಳ್ಳುತ್ತೆ. ದಟ್ ಈಸ್ ದಿ ಪ್ರಾರಂಭ, ಆದಿ. ಹಾಗೆ ಯಾವಾಗ ಈ ವಿಷಯೇಂದ್ರಿಯಗಳಿಗೆ ಒಂದು ಪ್ರಾರಂಭ ಅನ್ನುವಂತಹದ್ದಿದೆ, ಅದೇ ರೀತಿ ಮುಂದೆ ಅವುಗಳಿಗೆ ನಾಶ ಅನ್ನುವಂತಹದ್ದು ಇದೆ. ಯಾಕೆ ಅದಕ್ಕೆ ನಾಶ? ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಎ ಬರ್ತ್. ಸಿನ್ಸ್ ದೇರ್ ಇಸ್ ಎ ಬರ್ತ್, ದ ಬರ್ತ್ ಹ್ಯಾಸ್ ಟು ಸಿ ದಿ ಎಂಡ್. ಅದು ನಾಶವನ್ನ ನೋಡಲೇಬೇಕು. ದಟ್ ಈಸ್ ದಿ ನಿಯಮ, ದಟ್ ಈಸ್ ದಿ ಲಾ ಆಫ್ ದಿಸ್ ಯೂನಿವರ್ಸ್. ಈ ಒಂದು ವಿಶ್ವಕ್ಕೆ ಇಲ್ಲದೆ ಇರುವಂತಹದ್ದು ಅದು ಬಂದಿದೆ ಅಂತಂದ್ರೆ ಅದು ಇಲ್ಲಿರೋಕ್ಕಾಗೋದಿಲ್ಲ. ಅದು ಈ ವಿಶ್ವದಿಂದ, ಈ ಯೂನಿವರ್ಸ್ ಇಂದ ಅದು ಹೊರಡಬೇಕು. ದಟ್ ಈಸ್ ದಿ ಲಾ ಆಫ್ ದಿಸ್ ಯೂನಿವರ್ಸ್. ಈ ಯೂನಿವರ್ಸ್ ಯಾವುದನ್ನು ತನ್ನಲ್ಲಿ ಇಟ್ಕೊಳ್ಳೋದಿಲ್ಲ, ಯಾವುದನ್ನು ತನ್ನಲ್ಲಿ ಇಟ್ಕೊಳ್ಳೋದಿಲ್ಲ. ಆದ್ರಿಂದ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ಕೌಂತೆಯ, ಕುಂತಿಯ ಕುಮಾರ, ವೈಸ್ ಪರ್ಸನ್ಸ್, ಬುದ್ಧಿವಂತ ಜನಗಳು ತಮ್ಮ ಸುಖ ಮತ್ತು ಸಂತೋಷಕ್ಕಾಗಿ ವಿಷಯೇಂದ್ರಿಯಗಳ ಮೇಲೆ ಅವಲಂಬಿತರಾಗಿರೋದಿಲ್ಲ. ಆದ್ರಿಂದ ಅವುಗಳ ಕಾರಣದಿಂದ ಸಿಗುವಂತಹ ಪ್ರಾಪಂಚಿಕ ವಿಷಯಗಳು ನಶ್ವರ. ಇಟ್ ಈಸ್ ಇನ್ಪರ್ಮನೆಂಟ್. ನಾಳೆ ಎನ್ನುವಂತಹದ್ದೇ ಗ್ಯಾರಂಟಿ ಇಲ್ಲ ಅಂತಂದ ಮೇಲೆ ಭವಿಷ್ಯದಲ್ಲಿ ಭರವಸೆ ಇಟ್ಕೊಂಡು ಅವುಗಳಿಗಾಗಿ ಕಾಯ್ತಾ ಕೂತ್ಕೊಳ್ಳುವಂತಹದ್ದು ಒಳ್ಳೆಯದಲ್ಲ. ಕೆಲವರು ಅಂತಾರೆ ಇಟ್ಸ್ ಎ ನೇಚರ್ ಗಿಫ್ಟ್, ಪ್ರಕೃತಿ ದತ್ತವಾಗಿ ಇದು ನನಗೆ ಸಿಕ್ಕಿದೆ. ಮತ್ತೆ ಕೆಲವರು ಹೇಳ್ತಾರೆ ಇಟ್ಸ್ ಎ ಗಾಡ್ ಗಿಫ್ಟ್. ಬೋತ್ ಆರ್ ವೆರಿ 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 ಅಟ್ರಾಕ್ಟಿವ್ ವರ್ಡ್ಸ್. ನೇಚರ್ ಗಿಫ್ಟ್, ಗಾಡ್ ಗಿಫ್ಟ್. ಬಟ್ ಬೋತ್ ದ ಗಿಫ್ಟ್ಸ್, ಅವೆರಡನ್ನೂ ಕೂಡ ನಮ್ಮ ವಿಷಯೇಂದ್ರಿಯಗಳೇ ಸಂಸ್ಕರಿಸುವಂತಹದ್ದು. ವಿ ಕಾಲ್ ಇಟ್ ನೇಚರ್ ಗಿಫ್ಟ್, ವಿ ಕಾಲ್ ಇಟ್ ಗಾಡ್ ಗಿಫ್ಟ್. ಬಟ್ ಅವುಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟು ಇವುಗಳು ನನಗೆ ಸಂತೋಷವನ್ನ ಕೊಡ್ತಾ ಇದೆ ಅಂತ ಹೇಳ್ತಾ ಇರುವಂತಹದ್ದು ದಿ ಸೇಮ್ ಇಂದ್ರಿಯಾಸ್. ಅದರಿಂದ ಈವನ್ ಪ್ರಕೃತಿ ದತ್ತವಾಗಿ ಬರುವಂತಹ ಸಂತೋಷ ಅಥವಾ ದೈವದತ್ತ ಅಂತ ಹೇಳಿಕೊಂಡು ಆ ಮೂಲಕವಾಗಿ ಬರುವಂತಹ ಸಂತೋಷ, all these are impermanent in nature. ಆದ್ರಿಂದ don't depend on sense organs. ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ಇಂದ್ರಿಯಗಳ ಮೂಲಕ ಸಿಗುವಂತಹ ಆನಂದ ನಿಧಾನವಾಗಿ ಕ್ರಮೇಣ ನಮ್ಮೆಲ್ಲ ಇಂದ್ರಿಯ ಶಕ್ತಿಗಳ ಸಾಮರ್ಥ್ಯ ಅಥವಾ ತೇಜಸ್ಸನ್ನ ಕುಗ್ಗಿಸುತ್ತೆ. ಸೊ ಒಂದು ಹಂತದಲ್ಲಿ ಯಮರಾಜ ನಚಿಕೇತನಿಗೆ, ನಾನು ನಿನಗೆ ಬಹಳ ದೀರ್ಘವಾದ ಆಯಸ್ಸನ್ನು ಕೊಡ್ತೀನಿ ಅಂತ ಹೇಳಿರ್ತಾನೆ. ಸೊ ಆಗ್ಲೂ ಕೂಡ ನಚಿಕೇತ ಹೇಳ್ತಾನೆ ನನಗೆ ಬೇಡ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಹಿ ನೋಸ್ ದಿ ಟ್ರೂತ್. ಹಿ ಸೇಸ್ ದೀರ್ಘಾಯು ಅನ್ನುವಂತಹದ್ದು ಅನೇಕ ದಿನಗಳವರೆಗೆ, ಅನೇಕ ಸಮಯದವರೆಗೆ ಇರುವಂತಹದ್ದು ಅಂತ. ಆದ್ರೆ ಅದು ಯಾವತ್ತೂ ಕೂಡ ಮರಣವಿಲ್ಲ ಅಂತ ಅರ್ಥವನ್ನ ಕೊಡ್ತಾ ಇಲ್ಲ. ದೀರ್ಘಾಯು ಅನ್ನುವಂತಹದ್ದು ನಿನಗೆ ಮರಣವೇ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅದು ಅನೇಕ ಸಮಯದವರೆಗೆ ನೀನು ಇಲ್ಲಿರಬಹುದು ಅಂತ ಹೇಳ್ತಾ ಇದೆ ಅಷ್ಟೇ ಹೊತ್ತು ದೀರ್ಘಾಯು ಮೀನ್ಸ್ ದೆರ್ ಈಸ್ ನೋ ಡೆತ್ ಅಂತ ಅದು ಎಂದೂ ಹೇಳಿಲ್ಲ. ಸೊ ದೆರ್ ಈಸ್ ನೋ ಡೆತ್ ಅಂತ ಅಂದಮೇಲೆ ಅಂತಹ ದೀರ್ಘಾಯುನ ಯಮಧರ್ಮರಾಜ ನೀನು ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲಪ್ಪ. ನೀನು ಅನೇಕ ಪುಣ್ಯಗಳ ಕಾರಣದಿಂದ ಒಂದು ದೇವತಾ ಸ್ಥಾನಕ್ಕೆ ಹೋಗಿ ಅಲ್ಲಿ ಮೃತ್ಯು ದೇವತೆ ಅಂತ ಹೇಳಿ ಆ ಪದವಿಯನ್ನೇ ನೀನು ಅಲಂಕರಿಸಿದೀಯ. ಮುಂದೆ ಯುವರ್ ಸೀಟ್ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್.
ನೀನು ಕೂಡ ನಿನ್ನ ಪುಣ್ಯವೆಲ್ಲ ಖಾಲಿ ಆದ್ಮೇಲೆ ನಿನ್ನ ಪದವಿಯನ್ನು ಕಳ್ಕೋಬೇಕಾಗುತ್ತೆ. ಮತ್ತೊಬ್ಬ ಮಹಾಪುರುಷ ಮೃತ್ಯು ದೇವತೆ ಅಂತ ಅಲ್ಲಿಗೆ ಬರ್ತಾನೆ. ನೀನು ನನ್ನ ಮೇಲೆ ಪ್ರೀತಿ ಅಭಿಮಾನದಿಂದ ದೀರ್ಘಾಯು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ದಿವಸ ನಾನು ಇನ್ನೂ ಬದುಕಿರ್ತೀನಿ ಅನ್ನುವಂತಹ ಆಸೆಯನ್ನ ಇಟ್ಕೊಂಡಾಗ ನಿನ್ನ ಪದವಿ ಮುಗಿದಿದೆ ಅಂತಂದಾಗ ಬರುವ ಮತ್ತೊಬ್ಬ ಮೃತ್ಯು ದೇವತೆ ನನ್ನ ಅಸ್ತಿತ್ವವನ್ನ ಉಳಿಸ್ಕೋತಾನೆ ಅನ್ನೋದ್ರಲ್ಲಿ ವಾಟ್ ಈಸ್ ದಿ ಗ್ಯಾರಂಟಿ? ಸೊ ಅದರಿಂದ ಐ ಡೋಂಟ್ ವಾಂಟ್ ದೀರ್ಘಾಯು. ಒಂದು ದಿವಸ ನೀನು ಕೂಡ ನಿನ್ನ ಪದವಿಯನ್ನು ಬಿಟ್ಟು ಹೋಗ್ಬೇಕಾಗತ್ತೆ. ಆದ್ರಿಂದ ಇದು ನಾನು ನೀನು ಅಂತ ಅಲ್ಲ ಯಮಧರ್ಮರಾಜ, ಇದು ಯಾರಿಗೇ ಆದ್ರೂ ಕೂಡ ಮುಂದೆ ನಾನು ಇರೋದಿಲ್ಲ ಈ ಪ್ರಪಂಚದಲ್ಲಿ ಎನ್ನುವಂತಹದ್ದು ನಮಗೆ ಸಂಕಟವನ್ನೇ ಕೊಡುತ್ತೆ. ಅದರಿಂದ ಇಂದ್ರಿಯಗಳ ಮೂಲಕ ಸಿಕ್ಕಂತಹ ಸಂತೋಷ ಕ್ರಮೇಣ ದುಃಖವಾಗಿ ಬದಲಾಗಿ ಹೋಗುತ್ತೆ. ಸೊ ಇಹಲೋಕದ ವಸ್ತುಗಳಿಂದ ಸಂಪೂರ್ಣವಾಗಿ ಶಾಂತಿ, ನೆಮ್ಮದಿ, ಶಾಶ್ವತವಾದ ತೃಪ್ತಿ ಎನ್ನುವಂತಹದ್ದು ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇಂತಹ ಸತ್ಯ ನಚಿಕೇತನಿಗೆ ಗೊತ್ತು. ಸೊ ಈ ಕಾರಣದಿಂದ he refuses to accept all these gifts. ಸೊ ಬೇಡ ಅಂತ ಹೇಳ್ತಾನೆ. ಮತ್ತು ಯಮಧರ್ಮರಾಜ ಅಪ್ಸರೆಯರು, ರಥ ಹಾಗೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಅದೇ ಅಪ್ಸರೆಯರು ನಿನಗೆ ದಾಸಿಯರಾಗಿ ನಿನ್ನ ಸೇವೆಯನ್ನು ಮಾಡ್ತಾರೆ, ಪ್ರೊವೈಡೆಡ್ ನೀನು ಒಪ್ಪಿಗೆ ಕೊಡಬೇಕು, ನಾನು ನಿನಗೆ ಅಪ್ಸರೆಯನ್ನು ಕೊಡ್ತೀನಿ ಅಂತ ಹೇಳಿರ್ತಾನೆ. ಅದಕ್ಕೆ ನಚಿಕೇತ ಹೇಳ್ತಾನೆ, ಹೇ ಯಮರಾಜ, ತವ ಏವ ವಾಹಸ್ತವ ನೃತ್ಯ ಗೀತೆ. ಇದು ಇಷ್ಟು ಧೀರೋದತ್ತವಾಗಿ ನಚಿಕೇತ ಹೇಳ್ತಾ ಇದ್ದಾನೆ ಅಂತಂದ್ರೆ ಬೈ ದಟ್ ಟೈಮ್ ಅವನು ವೈರಾಗ್ಯದಿಂದ ಕಲಿತಂತಹ ಪಾಠ, ಅದು ವೈರಾಗ್ಯದಿಂದ ಕಲಿತ ಯಾವ ಪಾಠ ಅವನನ್ನ ಈ ರೀತಿ ಮಾತನಾಡಿಸ್ತಾ ಇದೆ ಅಂತಂದ್ರೆ ವೈರಾಗ್ಯದಿಂದ ಪ್ರಾಪಂಚಿಕ ವಸ್ತುಗಳ ಬಗ್ಗೆ ಒಂದು ರೀತಿಯ ಜಿಗುಪ್ಸೆ ಬರುತ್ತೆ. ದಟ್ ಈಸ್ ದಿ ಲೆಸನ್. ವೈರಾಗ್ಯ ಪ್ರಾಪ್ತವಾಗ್ತಾ ಇದೆ ಅಂತಂದಾಗ ಲೋಕದ ಯಾವ ವಸ್ತುಗಳ ಮೇಲೆ ನಮಗೆ ಆಸಕ್ತಿ ಇರೋದಿಲ್ಲ, ಅವೆಲ್ಲವುಗಳ ಮೇಲೆ ಒಂದು ರೀತಿಯ ಜುಗುಪ್ಸೆ, ಐ ಡೋಂಟ್ ವಾಂಟ್ ದಟ್. ಸೊ ಇಂತಹ ಪಾಠಗಳನ್ನ ನಚಿಕೇತ ಕಲಿತಿದ್ದಾನೆ. ಸೊ ಈ ಕಾರಣದಿಂದ ಅವನು ನಿರಾಸಕ್ತನಾಗಿ ಇದ್ಯಾವುದರ ಬಗ್ಗೆ ಆಸಕ್ತಿಯೇ ಇಲ್ಲದಂತೆ ಜುಗುಪ್ಸೆಯನ್ನ ತೋರ್ತಾನೆ. ಹೇ ಮೃತ್ಯು ದೇವತೆ, ನೀನು ನನಗೆ ಹೇಳಿದಂತಹ ಆ ರಥ ವಾಹನ ಇರಬಹುದು, ಅಪ್ಸರೆಯರಿರಬಹುದು, ಅಪ್ಸರೆಯರ ಜೊತೆಗೆ ಅಲಾಂಗ್ ವಿತ್ ದಿ ರಥ ಅಂಡ್ ಅಪ್ಸರೆಯು ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ನೃತ್ಯ ಅಂಡ್ ಗೀತೆ, ನೃತ್ಯ ಗೀತೆ, ಅವೆಲ್ಲವನ್ನ ತವ ಏವ ವಾಹಸ್ತವ, ನೀನೇ ಇಟ್ಕೋಪ್ಪ, ಐ ಡೋಂಟ್ ವಾಂಟ್ ದಟ್. ನಿನಗೂ ಬೇಕಾದ್ರೆ ನೀನು ಇಟ್ಕೋ, ನನಗೆ ಯಾಕೆ ಕೊಡೋಕೆ ಬರ್ತೀಯಾ? ಸೊ ಇದು ನಚಿಕೇತನ ಉದ್ದಟತನ ಅಲ್ಲ, ಇದು the maturity of the mind that is making the Nachiketa to talk like that. ಆ ಒಂದು ಮನಸ್ಸು ಅನ್ನುವಂಥದ್ದು ಪರಿಪೂರ್ಣವಾಗಿ ಪಕ್ವತೆಯನ್ನು ಸಾಧಿಸಿರುತ್ತೆ. ಸೊ ಯಾವಾಗ ಮನಸ್ಸು ಅಂತಹ ಪಕ್ವತೆಯನ್ನು ಸಾಧಿಸಿರುತ್ತೆ ಅಲ್ಲಿ ಹೆಸಿಟೇಷನ್ ಇರೋದಿಲ್ಲ. ಸತ್ಯವನ್ನ ಮಾತ್ರ ನಾನು ನುಡಿತೀನಿ ಅಷ್ಟೇ. ಸೊ ಸತ್ಯವನ್ನ ಹೇಳುವಾಗ ನಮ್ಗೆ ಅನ್ಸುತ್ತೆ ಎಷ್ಟು ಉದ್ದಟತನ, ಏನು ಡೈರೆಕ್ಟ್ ಆಗಿ ಮಾತನಾಡ್ತಾನಲ್ಲಪ್ಪ ಇವನು ಅಂತ ನಮ್ಗೆ ಅನ್ಸುತ್ತೆ. ಯಾರೋ ಒಬ್ರು ಮಾತನಾಡ್ಬೇಕಾದ್ರೆ ನೇರವಾಗಿ ವಿಚಾರವನ್ನು ತಿಳಿಸಿದಾಗ ನಮಗೆ ಹರ್ಟ್ ಆಗುತ್ತೆ. ಬಿಕಾಸ್ ಸತ್ಯವನ್ನ ಸ್ವೀಕರಿಸುವಂತಹ ಶಕ್ತಿ ನಮ್ದಾಗಿರೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಮೈಂಡು ಕೂಡ ಆ ಒಂದು ಮೈಂಡ್ ಸೆಟ್ಗೆ ಟ್ಯೂನ್ ಆಗಿರೋದಿಲ್ಲ. ಸೊ ಇಟ್ಸ್ ನಾಟ್ ಪಾಸಿಬಲ್ ಟು ಅಕ್ಸೆಪ್ಟ್ ಸರ್ಟನ್ ಟ್ರೂತ್ಸ್. ಆದ್ರೆ ಇಲ್ಲಿ ನಚಿಕೇತ ನೇರವಾಗಿ ಹೇಳ್ತಾ ಇದ್ದಾನೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಹಿ ಹ್ಯಾಸ್ ಗಾಟ್ ದಟ್ ಮೆಚುರಿಟಿ ಆಫ್ ದಿ ಮೈಂಡ್. ಅವನ ಮನಸ್ಸಿನಲ್ಲಿ there is no ಕ್ಲೇಶ, there is no ದೋಷ, so no hesitation. ಅದರಿಂದ ನೇರವಾಗಿ ಯಮರಾಜನಿಗೆ ಹೇಳ್ತಾನೆ, ತವ ಏವ ವಾಹಸ್ತವ ನೃತ್ಯ ಗೀತೆ, ಈ ಅಪ್ಸರೆಯರು, ನೃತ್ಯ, ಗೀತೆ ಎಲ್ಲ ನೀನೇ ಇಟ್ಕೋಪ, ನನಗೆ ಯಾವುದು ಬೇಡ. ಸೊ ಹೀಗೆ ಹೇಳಿದಾಗ ಇಂತಹ ಒಂದು ಸತ್ಯವಾದ ನೇರವಾದ ನುಡಿ ನಚಿಕೇತುವಿನ ಬಾಯಿಯಿಂದ ಬಂದಾಗ ಯಮರಾಜ he understood thoroughly, oh, this is ನಚಿಕೇತ. ನಾ ಏನು ಅನ್ಕೊಂಡಿದ್ದೆ, ಸಣ್ಣ ಹುಡುಗ ಅಂತಾನೆ ತಿಳ್ಕೊತಾ ಬಂದಿದ್ದೆ. ನೌ ಐ ಅಂಡರ್ಸ್ಟುಡ್, ಈಗ ನನಗೆ ಅರ್ಥ ಆಗಿದೆ ವಾಟ್ ಈಸ್ ದಿ ಸ್ಟ್ರೆಂತ್ ಆಫ್ ನಚಿಕೇತ. ಅವನ ಶಕ್ತಿ ಎಂತಹದ್ದು, ಅವನ ಜ್ಞಾನ ಎಂತಹದ್ದು. ಬೌದ್ಧಿಕವಾಗಿ ಅವನಿನ್ನು ಚಿಕ್ಕ ಹುಡುಗ,
ಜ್ಞಾನದಲ್ಲಿ ಹಿ ಈಸ್ ವೃದ್ಧ. ಸೊ ನೌ ಐ ಅಂಡರ್ಸ್ಟುಡ್. ಸೊ ನೌ ನಚಿಕೇತ he is ready for the self knowledge. He is totally ready ಅಂತ ಅವನ ಮನಸ್ಸಿನಲ್ಲಿ ಅನ್ಕೋತಾ ಇದ್ದಾನೆ. he is prepared. ನಾ ಈಗ ಅವನಿಗೆ ಹೇಳ್ಕೊಡ್ಬೇಕು ಈ ಒಂದು ಆತ್ಮಜ್ಞಾನವನ್ನ. he is ready to listen, he is ready to accept. now I have to start ಅಂತ ಯೋಚನೆ ಮಾಡ್ತಾನೆ ಅಷ್ಟೇ ಯಮಧರ್ಮರಾಜ. ಬಟ್ ವೈರಾಗ್ಯದಿಂದ ಕೂಡಿರುವಂತಹ ಇದೇ ನಚಿಕೇತ ವಾಟ್ ಈಸ್ ಲೈಫ್ ಅನ್ನೋವಂತಹದನ್ನ ಅನಲೈಸ್ ಮಾಡ್ತಾನೆ. ವಾಟ್ ಈಸ್ ಲೈಫ್ ಅನ್ನೋವಂತಹದನ್ನ ಅನಲೈಸ್ ಮಾಡ್ತಾನೆ. ನಚಿಕೇತ ಮಾಡಿದಂತಹ ಈ ಒಂದು ಅನಾಲಿಸಿಸ್, ಬದುಕು ಅಂತಂದ್ರೆ ಏನು ಅನ್ನುವಂತಹ ಒಂದು ಅವನ ವಿಶ್ಲೇಷಣೆ ಬಹಳ ಕ್ಲಿಯರ್ ಆಗಿ ಒಂದು ಚಿತ್ರವನ್ನು ನಮ್ಮ ಮುಂದೆ ಕಣ್ಣ ಮುಂದೆ ತೆರೆದಿಡುತ್ತೆ. ಅಷ್ಟು ನೀಟಾಗಿ ವಾಟ್ ಈಸ್ ಲೈಫ್ ಅನ್ನೋಂತಹದನ್ನ ಯೋಚನೆ ಮಾಡ್ತಾನೆ. ಅಂಡ್ ಹಿ ಕಂಟಿನ್ಯೂಸ್ ಟು ಯಮಧರ್ಮರಾಜನಿಗೆ ಬಿಫೋರ್ ಹಿ ಡೆಲಿವರ್ಸ್ ದಿ ಆತ್ಮಜ್ಞಾನ, ನಚಿಕೇತ ಅವನೇ ಬದುಕಿನ ಚಿತ್ರಣವನ್ನು ಯಮಧರ್ಮರಾಜನಿಗೆ ಹಿ ಕಂಟಿನ್ಯೂಸ್ ಟು ಟಾಕ್. ಅವನು ಹೇಳ್ತಾನೆ, ನವಿತ್ತೇನ ತರ್ಪಣೀಯೋ ಮನುಷ್ಯ ಲಪ್ಸ್ಯಾಮಹೇ ವಿತ್ತಮದ್ರಾಕ್ಷ್ಮ ಚೇತ್ವ ಜೀವಿಷ್ಯಾಮೋ ಯಾವದಿಷ್ಯತಿ ತ್ವಂ ವರಸ್ತು ಮೇ ವರಣೀಯ ಸ ಏವ. ಈ ಮಂತ್ರದಲ್ಲಿ ದ ಫಸ್ಟ್ ಲೈನ್ ಅಂಡ್ ದಿ ಸೆಕೆಂಡ್ ಲೈನ್ ನವಿತ್ತೇನ ತರ್ಪಣೀಯೋ ಮನುಷ್ಯ ಅನ್ನುವಂತಹದ್ದು ಮನುಷ್ಯ ಹಣದ ಬಗ್ಗೆ ಎಂತಹ ಒಂದು ವಿಕಾರವಾದ ಮನಸ್ಥಿತಿಯನ್ನು ಹೊಂದಿದ್ದಾನೆ ಎನ್ನುವಂತಹದ್ದನ್ನು ತೋರಿಸುತ್ತೆ. ಎರಡನೇದು ಲಪ್ಸ್ಯಾಮಹೇ ವಿತ್ತಮ ದ್ರಾಕ್ಷ್ಮ ಚೇತ್ವ ಅನ್ನುವಂತಹದ್ದು ಆ ಒಂದು ಸತ್ಯವನ್ನ ನೋಡಿದಾಗ ಮನುಷ್ಯ ಹೇಗೆ ಹಿ ಅಟ್ರಾಕ್ಟ್ಸ್ ಮತ್ತು ಅವನಿಗೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ದಟ್ ಈಸ್ ಕಾಲ್ಡ್ ದಿ ಆತ್ಮ ಸಾಕ್ಷಾತ್ಕಾರ. ಯಾವಾಗ ಇಂತಹ ಒಂದು ಸಾಕ್ಷಾತ್ಕಾರ ಆಗುತ್ತೆ ಆಗ ಮನುಷ್ಯ ಹಿ ಬಿಕಮ್ಸ್ ವೆರಿ ಬ್ರೇವ್, ಹಿ ಬಿಕಮ್ಸ್ ವೆರಿ ಧೈರ್ಯವಂತ. ಸೊ ಅಂತಹ ಅನುಭವ ನಚಿಕೇತನಿಗೆ ಆಗುತ್ತೆ. ಸೊ ಇಲ್ಲಿ ನಾವಿತ್ತೇನ ತರ್ಪಣೀಯೋ ಮನುಷ್ಯ. ಸೊ ಈ ಒಂದು ಪರ್ಟಿಕ್ಯುಲರ್ ವಿಚಾರ ಅನೇಕ ಫೇಮಸ್ ಶಾಸ್ತ್ರ ಗ್ರಂಥಗಳಲ್ಲಿ ಅಲ್ಲಲ್ಲಿ ಮತ್ತು ಅನೇಕ ಗುರು ಹಿರಿಯರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕಾದ್ರೆ ಇಂತಹ ಮಾತುಗಳನ್ನು ಅವರೆಲ್ಲ ಆಡಿರ್ತಾರೆ. ಸೊ ಇಟ್ಸ್ ಎ ವೆರಿ ಫೇಮಸ್ ಲೈನ್, ಅಲ್ಲಲ್ಲಿ ಇಂತಹದ್ದು ಕೋಟ್ ಆಗಿರುತ್ತೆ. ಮನುಷ್ಯನ ವಿತ್ತೇನ ನ ತರ್ಪಣೀಯ ಅಂತಂದ್ರೆ ಮನುಷ್ಯನಿಗೆ ಯಾವತ್ತೂ ಕೂಡ ಈ ಹಣ ಅನ್ನುವಂತಹದ್ದು ತೃಪ್ತಿಯನ್ನು ಕೊಡೋದಿಲ್ಲ. ಅವನ ಹತ್ರ ದುಡ್ಡೇ ಇಲ್ಲ ಅಂತಂದಾಗ ಒಂದು 10 ರೂಪಾಯಿ ಸಿಕ್ಕಿದ್ರೆ ನಾನು ಒಂದು ಕಾಫಿ ಕುಡಿಬೋದು ಅಂತ ಹಿ ಪ್ಲಾನ್ಸ್ ಫಾರ್ ಜಸ್ಟ್ 10 rupees. ವೈಲ್ ಪ್ಲಾನಿಂಗ್ ಅವನ ಹತ್ರ 10 ರೂಪಾಯಿ ಇರೋದಿಲ್ಲ. ಬಟ್ ಬಹಳ ಆಶ್ಚರ್ಯವಾಗಿ ಅವನಿಗೆ 10 ರೂಪಾಯಿ ಸಿಗುತ್ತೆ, ಒಂದು ಕಾಫಿ ಕುಡಿತಾನೆ, ಮತ್ತೆ ಒಂದ್ ಕಡೆ ಕೂತ್ಕೋತಾನೆ. ಮಧ್ಯಾಹ್ನ ಯಾರು ಇದೇ ತರ ಊಟಕ್ಕೆ ಒಂದು 50 ರೂಪಾಯಿ ಕೊಟ್ಟರೆ, ಆಮೇಲೆ ರಾತ್ರಿ ಊಟಕ್ಕೆ ಇನ್ನೊಂದು 50 ರೂಪಾಯಿ ಕೊಟ್ಟರೆ, ಸೊ ಒಂದು ದಿನಕ್ಕೆ ನನಗೆ 120 ರೂಪಾಯಿ ಬೇಕು. ಇಡೀ ಒಂದು ತಿಂಗಳಿಗೆ ನನಗೊಂದು 4-5 ಸಾವಿರ ರೂಪಾಯಿ ಯಾರು ಕೊಟ್ಟರೆ, ಆಮೇಲೆ ನನಗೆ ಬಟ್ಟೆ ಬೇಕು, ಅದಕ್ಕೆ ಹಣ ಬೇಕು, ಮನೆ ಬೇಕು, ಅದಕ್ಕೆ ಹಣ ಬೇಕು, ನನಗೆ ಕೆಲವು ವಸ್ತುಗಳು ಬೇಕು, ಅದಕ್ಕೆ ಹಣ ಬೇಕು. ಸೊ ಏನು ಇಲ್ಲದೆ ಇದ್ದಾಗಲೂ ಹಣ ಬೇಕು. ಹಣ ಸೇರ್ತಾ ಸೇರ್ತಾ ಮತ್ತೆ ಸೇರಬೇಕು. ಸೊ ಎಷ್ಟು ಹಣ ಬೇಕು, ಎಷ್ಟು ಕೊಟ್ಟರು ಸಾಲದು. ಎಷ್ಟು ಕೊಟ್ಟರು ಹಣ ಅವನಿಗೆ ತೃಪ್ತಿಯನ್ನೇ ಒದಗಿಸೋದಿಲ್ಲ. ಯಾಕೆ? ಈಸ್ ಇಟ್ ದಿ ಫಾಲ್ಟ್ ಆಫ್ ದಿ ಮೈಂಡ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್, ಆರ್ ಹಣ ಅಂತಂದ್ರೆ ಹಣದ ಸ್ವಭಾವವೇ ಆ ರೀತಿ ಇದೆಯಾ? ಇಲ್ಲಿ ಪ್ರಾಬ್ಲಮ್ ಈಸ್ ವಿತ್ ಹೋಮ್. ಈಸ್ ಇಟ್ ದಿ ದೋಷ ಆಫ್ ದಿ ಪರ್ಸನ್ ಆರ್ ಇಟ್ ಈಸ್ ದಿ ದೋಷ ಲೈಸ್ ದೇರ್ ಇಟ್ ಸೆಲ್ಫ್ ಇನ್ ದಿ ಹಣ? ಏನಿದು? ಯಾಕೆ ಮನುಷ್ಯರನ್ನ ಈ ಹಣ ಅನ್ನುವಂತಹದ್ದು ತೃಪ್ತಿ ಮಾಡೋದಿಲ್ಲ? ಎಷ್ಟೇ ಹಣ ಕೂಡಿ ಬರಲಿ, ಅದು ಸಂಪಾದನೆ ಆಗಲಿ ಅಥವಾ ಪೂರ್ವಿಕರಿಂದ ಸಿಕ್ಕಂತಹ ಆಸ್ತಿ ಆಗಿರಬಹುದು, ಒಟ್ಟಿನಲ್ಲಿ ಏನ್ ಪಡ್ಕೋತಾನೆ ಅದಕ್ಕಿಂತ ಇನ್ನೂ ಒಂದ್ ಸ್ವಲ್ಪ ಬೇಕು. ಸೊ ತೃಪ್ತಿನೇ ಇಲ್ಲ ಮನುಷ್ಯನಿಗೆ. ಸೊ ಮನುಷ್ಯ ಬಹಳ ಸಹಜವಾಗಿ ಹಣದ ಬಗ್ಗೆ ಈ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತಾ ಬರ್ತಾನೆ. ಸೊ ಅದರಿಂದ ಅವನು ಹೇಳ್ತಾನೆ, ಹೇ ಅಮರಾಜ ವಾ ಆದ್ರಕ್ಷ್ಮ ಚೇತ ವಿತ್ತಂ
ಲಕ್ಷ್ಯಾಮಹೆ. ಹೇ ಯಮಧರ್ಮರಾಜ, ನಿನ್ನ ಬಗ್ಗೆ ನಾನು ತಿಳ್ಕೊಂಡಿದ್ದೀನಪ್ಪ. ನಿನ್ನ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತಂದ್ರೆ ನನಗೆ ನಿನ್ನ ದರ್ಶನ ಆಗಿದೆ. ಏನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದೆ. ಆದರೆ ನಿನ್ನಂತಹ ಮಹಾಪುರುಷನೇ ನನಗೆ ಇಲ್ಲಿ ಯಮಧರ್ಮರಾಜ ಅಂತಹವನ ಒಂದು ಸಾಕ್ಷಾತ್ಕಾರ, ಆ ಒಂದು ಸತ್ಯ ನನಗೆ ತಿಳಿಯುತ್ತೆ ಅಂತ ಗೊತ್ತಿರಲಿಲ್ಲ. ಈಗ ನಾನು ನಿನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನೀನೊಬ್ಬ ಬಹಳ ಪ್ರಸಿದ್ಧವಾದ ದೇವತೆಯಾಗಿದೆಯಾ. ಯಾಕೆ ಅಂತಂದ್ರೆ ಒಂದೇ ಸಮ ಒಂದಾದ್ಮೇಲೆ ಒಂದು ಕೊಡ್ತಾನೆ ಬಂದಿದೆಯಾ. ಸಾಮಾನ್ಯವಾಗಿ ದೇವತೆಗಳು ಅಂತ ಹೇಳಿದಾಗ ಅವ್ರಗಳಿಗೆಲ್ಲ ಒಂದು ಲಿಮಿಟೇಷನ್ಸ್ ಇರುತ್ತೆ. ಸೂರ್ಯ ದೇವತೆ ಅಂತಂದ್ರೆ ಬೆಳಕನ್ನ ಕೊಡ್ತಾನೆ, ಶಾಖವನ್ನು ಕೊಡ್ತಾನೆ. ವರ್ಣ ದೇವತೆ ಅಂತಂದ್ರೆ ಅದೇ ರೀತಿ ಮಳೆ ಸುರಿಸ್ತಾನೆ. ಈ ರೀತಿ ಒಂದೊಂದು ದೇವತೆಗೆ, ವಾಯು ದೇವತೆ ಅಂತಂದ್ರೆ ವಾಯುವನ್ನು ಕೊಡ್ತಾನೆ. ಹೀಗೆ ಅವರೊಬ್ಬರು ತಮ್ಮ ಲಿಮಿಟ್ಸ್ ನಲ್ಲಿ ಅವ್ರು ಏನು ಹೊಂದಿದ್ದಾರೆ ಅಂತಹದನ್ನ ಕೊಡ್ತೀನಿ ಅಂತ ಮುಂದೆ ಬರ್ತಾರೆ. ಆದರೆ ಯಮಧರ್ಮರಾಜ, ನೀನು ಬಹಳ ಪ್ರಸಿದ್ಧಪ್ಪ. ನೀನು ಅವ್ರು ಎಲ್ಲರನ್ನೂ ಮೀರಿಸಿರೋನು, ಏನು ಕೇಳಿದ್ರು ಕೊಡ್ತಾ ಇದೆಯಲ್ಲ. ಎಲ್ಲವನ್ನ ಕೊಡುವಂತಹ ಪ್ರಸಿದ್ಧನಾದ ದೇವತೆಯಾಗಿದೆಯಾ ನೀನು. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಯು ದಟ್ ಯು ಕ್ಯಾನ್ ಗಿವ್ ಎನಿಥಿಂಗ್. ಈ ಕಾರಣದಿಂದ ಯಮಧರ್ಮರಾಜ ಅಂತಂದ್ರೆ ಆಚಾರ್ಯರು ಹೇಳ್ತಾರೆ, ಶಂಕರಾಚಾರ್ಯರು, ಹಿ ಇಸ್ ಎ ಸತ್ಯ ಸಂಕಲ್ಪ. ಯಾಕೆ ಸತ್ಯ ಸಂಕಲ್ಪ ಅಂತ ಕರೀತಾರೆ ಅಂತಂದ್ರೆ ಯಮಧರ್ಮರಾಜ ಅವನು ಸಂಕಲ್ಪ ಮಾಡಿಕೊಂಡ್ರೆ ಸಾಕು, ದಟ್ ವಿಲ್ ಬಿ ಗಿವನ್. ಸೊ ಹಿ ಇಸ್ ಕಾಲ್ಡ್ ಸತ್ಯ ಸಂಕಲ್ಪ. ಸೊ ಯಾವುದನ್ನು ಸಂಕಲ್ಪ ಮಾಡಿಕೊಂಡ್ರು ಅಂತಹದನ್ನು ಕೊಡೋ ಶಕ್ತಿ ಯಮಧರ್ಮರಾಜ ಹೊಂದಿರೋದ್ರಿಂದ ಆಚಾರ್ಯ ಶಂಕರರು ಈ ಸಂದರ್ಭದಲ್ಲಿ ವೈ ದಿಸ್ ಪರ್ಟಿಕ್ಯುಲರ್ ದೇವತೆ ಈಸ್ ಏಬಲ್ ಟು ಗಿವ್ ಎವ್ರಿಥಿಂಗ್ ಅನ್ನುವಂತಹದಕ್ಕೆ ನಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಆಚಾರ್ಯ ಭಗವಾನ್ ಶಂಕರ ಹಿ ಕಾಲ್ಸ್ ಹಿಮ್, ಹಿ ಇಸ್ ಎ ಸತ್ಯ ಸಂಕಲ್ಪ ದೇವತಾ. ಹಿ ಈಸ್ ಕೇಪಬಲ್ ಆಫ್ ಗಿವಿಂಗ್ ಎನಿಥಿಂಗ್, ನೋ ಡೌಟ್ ಅಬೌಟ್ ಇಟ್. ಸೊ ಅದೇ ರೀತಿ ನೀನು ಅಂತಹ ಶಕ್ತಿಯನ್ನು ಹೊಂದಿರುವಂತಹ ಪ್ರಸಿದ್ಧವಾದ ದೇವತೆ ಆಗಿದೆಯಾ. ಸೊ ಡೆಫಿನೆಟ್ಲಿ ಐ ನೋ ಐ ಕ್ಯಾನ್ ಗೆಟ್ ಲಾಟ್ ಆಫ್ ವೆಲ್ತ್ ಫ್ರಮ್ ಯು. ನಾ ಏನು ಕೇಳ್ಕೋಬೇಕು ಅಂತ ಏನಿಲ್ಲಪ್ಪ. ನಾ ಯಾಕೆ ನಿನ್ನ ಹಣ ಕೊಡು ಅಂತ ಕೇಳಿ, ನನಗೆ ಚೆನ್ನಾಗಿ ಗೊತ್ತು ನನ್ನನ್ನು ನೀನು ಇಲ್ಲಿಂದ ಬರೀ ಕೈನಲ್ಲಿ ಹೋಗೋ ಹಾಗೆ ಮಾಡೋದಿಲ್ಲಪ್ಪ. ಯಮರಾಜ ವೆರಿ ಕ್ಲೇವರ್ ಬಾಯ್. ನೀನು ನನ್ನನ್ನು ಬರೀ ಕೈನಲ್ಲಿ ಕಳಿಸೋದಿಲ್ಲ. ಹಣದ ಮೇಲೆ ಆಸೆ ಇದ್ದಿದ್ರೆ ನನಗೆ ಬೇಕಾಗುವಷ್ಟು ಹಣ ಕೊಡ್ತೀಯಾ ಅಂತ ನನಗೆ ಗೊತ್ತು. ಯಾಕೆ ಅಂತಂದ್ರೆ ಭೂಲೋಕದಲ್ಲಿ ನಮಗೆಲ್ಲ ಅನುಭವ ಆಗಿದೆ. ಒಬ್ಬ ಸಾಮಾನ್ಯ ರಾಜನನ್ನ ಹೋಗಿ ಭೇಟಿ ಮಾಡಿದ್ರೆ ಹಿಂತಿರುಗುವಾಗ ಅನೇಕ ರೀತಿಯ ಉಡುಗೊರೆ, ಬಹುಮಾನ ಅಂತ ಹೇಳಿ ಬೆಲೆ ಬಾಳುವಂತಹ ಅನೇಕ ವಸ್ತುಗಳನ್ನ ಒಬ್ಬ ಸಾಮಾನ್ಯ ರಾಜ ಅವನೇ ಅಷ್ಟೊಂದು ಕೊಡ್ತಾನೆ ಅಂತಂದ್ಮೇಲೆ ನೀನು ಸತ್ಯ ಸಂಕಲ್ಪ ನೀನು ಕೊಡದೇ ಇರ್ತೀಯಪ್ಪ. ನನಗೆ ಗೊತ್ತು, ನಾ ಏನು ಕೇಳದೇ ಬೇಕಿಲ್ಲ. ನನಗೆ ಇಂಥ ಬೇಕು ಅಂತ ನಾನು ಕೇಳೋ ಅವಶ್ಯಕತೆ ಇಲ್ಲ. ನನ್ನನ್ನ ಬರೀ ಕೈನಲ್ಲಿ ನೀನು ಹಿಂದಿರುಗಿಸೋದಿಲ್ಲ. ನಾನು ಮತ್ತೆ ಭೂಲೋಕಕ್ಕೆ ಹೋದಾಗ ಎಲ್ಲ ಜನ ಕೇಳ್ತಾರಲ್ಲ ಎಲ್ಲಿಗೆ ಹೋಗಿದ್ದಿ ಅಂತ. ನಾನು ಹೇಳ್ತೀನಿ ಅವ್ರಿಗೆ, ಯಮಲೋಕಕ್ಕೆ ಹೋಗಿದ್ದೆ, ಯಮಪುರಿಗೆ ಹೋಗಿದ್ದೆ, ಅಲ್ಲಿ ಸತ್ಯ ಸಂಕಲ್ಪ ಯಮಧರ್ಮರಾಜನನ್ನ ನಾನು ಮೀಟ್ ಮಾಡಿ ಬಂದಿದ್ದೀನಿ ಅಂತಂದ್ರೆ ಅವ್ರೆಲ್ರಿಗೂ ಗೊತ್ತು ನೀ ಏನಾದ್ರು ಕೊಟ್ಟಿರ್ತೀಯ ಅಂತ. ಸೊ ಅವ್ರು ಯಾರು ನಿರಾಸೆ ಆಗಬಾರ್ದು, ನೀನು ನನಗೆ ಕೊಟ್ಟೆ ಕೊಡ್ತೀಯ. ದಿಸ್ ಈಸ್ ದಿ ಫೈನೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಾಲಕ ನಚಿಕೇತ ಅಬೌಟ್ ಯಮರಾಜ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೋಡಿ, ಆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು ಅದು ಇಟ್ ಇಸ್ ನಾಟ್ ಅಹಂಕಾರ. ಆ ಒಂದು ವಾಕ್ ಶಕ್ತಿ ಅವರಲ್ಲಿ ಹೇಗಿದೆ, ಏನೆಲ್ಲವನ್ನ ನಾನು ಈ ಸತ್ಯ ಸಂಕಲ್ಪನಿಂದ ಪಡ್ಕೋಬಹುದು ಅನ್ನುವಂತಹದ್ದು ಪೂರ್ಣವಾಗಿ ಅಂತಹ ಮಾಹಿತಿಗಳನ್ನೆಲ್ಲ ಹೊಂದಿದವನು. ಸೊ ನೀನು ಎಲ್ಲ ವಿಧದಲ್ಲೂ ಶ್ರೇಷ್ಠನಾದ ದೇವತೆಯಾಗಿದೆಯಾ. ಆದುದರಿಂದ ಈ ವಿಷಯದಲ್ಲಿ ನನಗೆ ಅನುಮಾನ ಇಲ್ಲ. ನಿನ್ನನ್ನು ಭೇಟಿ ಮಾಡಿದ್ದೀನಿ ಅಂತಂದ್ರೆ ಅಷ್ಟು ಸಾಕು. ನನಗೆ ಬೇಕಾಗುವಷ್ಟು ವೆಲ್ತ್ ನಿನ್ನಿಂದ ಸಿಗೋದರಲ್ಲಿ ಅನುಮಾನವೇ ಇಲ್ಲ. ಜೊತೆಗೆ ಯು ಆರ್ ಎ ಮೃತ್ಯು ದೇವತೆ ಆಲ್ಸೋ. ರೈಟ್ ನೌ ನೀನು ಮೃತ್ಯು ದೇವತೆ ಆ ಪದವಿಯನ್ನು ಹೊಂದಿದ್ಯಾ. ಎಲ್ಲಿವರೆಗೆ ನೀನು ಮೃತ್ಯು ದೇವತೆಯಾಗಿ ಉಳ್ಕೊಂಡಿರ್ತೀಯ ಅಲ್ಲಿಯವರೆಗೆ ನನಗೆ ಮರಣದ ಬಗ್ಗೆ ಹೆದರಿಕೆ ಇಲ್ಲಪ್ಪ. ನೀನು ಇದೆಯಾ ಅಂತಂದ್ಮೇಲೆ ನಾ ಯಾಕೆ ಹೆದರ್ಕೋಬೇಕು. ಆದ್ರಿಂದ ನನಗೆ ಅದರ ಬಗ್ಗೆ ಮೃತ್ಯು ದೇವತೆಯಾಗಿ ನೀನು ಎಲ್ಲಿವರೆಗೆ ಇರ್ತೀಯ ಅಲ್ಲಿವರೆಗೆ ನನ್ನನ್ನು ಯಾರೂ ಕೂಡ ಯಾವ ರೀತಿಯಿಂದನೂ ದುಃಖ ಪಡಿಸೋದಕ್ಕೆ ಸಾಧ್ಯ ಇಲ್ಲ.
ನನ್ನ ಬಳಿಗೆ ಮರಣ ಅನ್ನುವಂತಹದ್ದು ಬರೋದೇ ಇಲ್ಲ. ಆದುದರಿಂದ ದೀರ್ಘವಾದ ಆಯಸ್ಸು ನನಗೆ ಬೇಕು ಅಂತ ನಾ ಯಾಕೆ ಕೇಳ್ಕೊಳ್ಳದೆ ಹೋದ್ರು ಕೊಡುವಂತಹವನು ನೀನು, ಅದರಿಂದ ನಾ ಯಾಕೆ ಕೇಳಿಕೊಳ್ಳಿ? ಆದುದರಿಂದ ನನಗದು ಬೇಡ, ನನಗೆ ಅದೆಲ್ಲ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ. ಮೇ ವರಣೀಯ ವರಹತು ಸ ಏವ. ಹೇ ಯಮರಾಜ, ನನಗೆ ಏನ್ ಬೇಕಾಗಿದೆ ಗೊತ್ತಾ? ಸತ್ತ ಮೇಲೆ ಆ ವ್ಯಕ್ತಿಯಲ್ಲಿ ಅಲ್ಲಿವರೆಗೂ ಇದ್ದಂತಹ ಅದು, ದಟ್ ಈಸ್ ದಿ ಲೈಫ್. ದಟ್ ಲೈಫ್ ಈಗ ಇದೆಯಾ ಇಲ್ವಾ, ಅದು ಎಲ್ಲಿ ಹೋಗುತ್ತೆ, ಅದರ ಮುಂದಿನ ಗತಿ ಏನು? ನನಗೆ ವರ ಅಂತ ಬೇಕಾಗಿರುವಂತಹದ್ದು ನೀ ಅವಾಗಲಿಂದ ಏನೇನೋ ಕೊಡ್ತೀನಿ ಅಂತಿದ್ದಿಲ್ಲ, ಅದೆಲ್ಲ ನನಗೆ ಬೇಡ. ನನಗೆ ಬೇಕಾಗಿರೋದು ಇದು, ಕೊಡೋದಾದ್ರೆ ಇದನ್ನು ನೀನು ಕೊಡು. ವರಾಹತು ಸ ಏವ, ನನಗೆ ಈಗ ಬೇಕಾಗಿರುವಂತಹ ವರ ಮತ್ತು ನಾನು ಕೇಳ್ಕೋಬೇಕಾಗಿರುವಂತಹ ವರ ಅಂತಂದ್ರೆ ಕೇವಲ ಅದು ಮಾತ್ರ, ಅಬೌಟ್ ದಿ ಲೈಫ್. ಆದ್ರಿಂದ ಒಬ್ಬ ಜೀವಿಯ ಮರಣದ ನಂತರದಲ್ಲಿ ಆ ಜೀವಾತ್ಮ ಅಂತ ಹೇಳಿ ಅಲ್ಲೊಂದು ಚೈತನ್ಯ ಶಕ್ತಿ ಇತ್ತಲ್ಲಪ್ಪ, ಆ ಚೈತನ್ಯ ಶಕ್ತಿ ತನ್ನ ಮುಂದಿನ ಗತಿಯನ್ನ ಯಾವ ದಿಕ್ಕಿಗೆ ಬದಲಾಯಿಸ್ಕೊಂಡು ಹೋಗಿದೆ, ಅಥವಾ ಅದು ಇನ್ನೂ ಅಲ್ಲೇ ಇದೆಯಾ, ಅಥವಾ ಅದು ಇಲ್ಲವೇ ಇಲ್ವಾ? ಸೊ ದ ಸೀಕ್ರೆಟ್ ಬಿಹೈಂಡ್ ದಿಸ್ ಅದೇನು ಅನ್ನುವಂತಹದ್ದು ನನಗೆ ತಿಳಿಸಿಕೊಡು. ಸೊ ವಾಟ್ ಹ್ಯಾಪನ್ಸ್ ಟು ದ ಪರ್ಸನ್ ಆಫ್ಟರ್ ದಿ ಡೆತ್, ದಟ್ ಈಸ್ ಮೈ ಕ್ವಶನ್. ಐ ವಾಂಟ್ ದಿ ನಾಲೆಡ್ಜ್ ಅಬೌಟ್ ಇಟ್. ಅದು ಬಿಟ್ಟರೆ ನಾನು ಕೇಳಬೇಕಾಗಿರುವಂತಹದ್ದೇನೂ ಇಲ್ಲ, ಅದಕ್ಕೆ ಉತ್ತರವನ್ನು ಬಿಟ್ಟರೆ ನೀನು ಬೇರೆ ಏನು ನನಗೆ ಹೇಳಬೇಕಾಗಿಲ್ಲ. ಸೊ ನಾನು ಕೇಳ್ತಾ ಇರೋದಿಷ್ಟು, ನೀ ಹೇಳಬೇಕಾಗಿರೋದು ಇಷ್ಟು. ಸೊ ನಚಿಕೇತ ಈ ಎಲ್ಲ ಕಾರಣಗಳಿಂದ ಯಮಧರ್ಮರಾಜನಿಗೆ ಹಿ ಬಿಕಮ್ಸ್ ವೆರಿ ಡಿಯರ್. ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದು ಬಹಳ ದೊಡ್ಡ ನೀತಿಯನ್ನು ಕೂಡ ನಾವು ನೋಡಬಹುದು. ಮನುಷ್ಯನ ಸಾಮಾನ್ಯವಾದ ಸಹಜವಾದ ಬಯಕೆ ಅಂತಂದ್ರೆ ಹಣವನ್ನ ತನ್ನದಾಗಿಸಿಕೊಳ್ಳಬೇಕು. ಐ ವಾಂಟ್ ಮನಿ. ಆ ಮನುಷ್ಯ ಯಾರೇ ಆಗಿರಲಿ, ಅವನು ಹೇಗೆ ಇರಲಿ, ಒಟ್ಟಿನಲ್ಲಿ ಎಲ್ಲರಂತೆ ಅವನಿಗೂ ಕೂಡ ಅವನ ಶಕ್ತಿ ಸಾಮರ್ಥ್ಯವನ್ನ ಮೀರಿ ಹಣವನ್ನು ನಾನು ಹೊಂದಬೇಕು ಅನ್ನುವಂತಹ ಆಸೆ ಅವನಲ್ಲಿ ಇರೋದರಲ್ಲಿ ಅನುಮಾನ ಇಲ್ಲ. ಅದು ಎಲ್ಲ ಮನುಷ್ಯನಲ್ಲೂ ಇರುವಂತಹ ಸಾಮಾನ್ಯವಾದ ಬಯಕೆ. ಸೊ ಇಟ್ಸ್ ಹಣ ಇದೆ ಅಂತಂದ್ರೆ ಇಟ್ಸ್ ಎ ಸಿಂಬಲ್ ಆಫ್ ರಿಚ್ನೆಸ್. ಇಟ್ಸ್ ಎ ಸಿಂಬಲ್ ಆಫ್ ರಿಚ್ನೆಸ್. ಒಂದು ಸೊಸೈಟಿ ನಮ್ಮನ್ನು ಹೇಗೆ ಗುರುತಿಸುತ್ತೆ ಅಂತಂದ್ರೆ, ಮುಖ್ಯವಾಗಿ ನನ್ನ ಆಸ್ತಿ ಅಂತಸ್ತು ಯಾವ ರೀತಿಯಲ್ಲಿದೆ ಅನ್ನುವಂತಹದನ್ನ ಸಮಾಜ ನನ್ನ ಬಹಳ ಗಂಭೀರವಾಗಿ ನನ್ನನ್ನು ಆ ದೃಷ್ಟಿಯಿಂದ ನೋಡುತ್ತೆ. ಈ ಕಾರಣದಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮ್ಯಾಕ್ಸಿಮಮ್ ವೆಲ್ತ್ ನಂದಾಗಬೇಕು ಅನ್ನುವಂತಹ ಆಸೆ ಇರುತ್ತೆ. ಸೊ ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುವಂತಹ ಸಹಜವಾದ ಬಯಕೆ ಅಂತ ತಿಳ್ಕೊಂಡು ಯಮಧರ್ಮರಾಜ ಹಿ ಟೆಂಪ್ಟೆಡ್ ನಚಿಕೇತನಿಗೆ, ನಿನಗೆ ಅದು ಬೇಕಾ, ಇದು ಬೇಕಾ, ಇದು ಕೊಡ್ತೀನಿ, ಅದು ಕೊಡ್ತೀನಿ ಅಂತ ಅನೇಕಗಳನ್ನ ಟೆಂಪ್ಟ್ ಮಾಡಿರ್ತಾನೆ. ಈಗ ನಚಿಕೇತ ಹಿ ರಿಪ್ಲೈಸ್ ಟು ಯಮರಾಜ, ಮನುಷ್ಯ ವಿತ್ತೇನ ನ ತರ್ಪಣೀಯ. ಸೊ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಮನುಷ್ಯ ಯಾಕೆ ಹೀಗೆ ಹಣ ಅಂತಂದ್ರೆ ದೇರ್ ಇಸ್ ಎ ಕ್ರೇವಿಂಗ್ ಅಂತಂದ್ರೆ ಅದೊಂದು ರೀತಿಯ ಹಸಿವು. ಹಣದ ಬಗ್ಗೆ ಮನುಷ್ಯ ತೋರಿಸುವಂತಹ ಹಸಿವು, ಎಷ್ಟಿದ್ರೂ ಸಾಲು, ಇನ್ನೂ ಬೇಕು. ಸೊ ಅಂತಹ ಹಸಿವು ಬಾಯಾರಿಕೆ ಅವನಿಗೆ ಹಿಂಗೋದೇ ಇಲ್ಲ. ಹಣ ಅಂತಂದಾಗ ಎಷ್ಟಾದರೂ ಬರಲಿ, ಸೊ ಎಷ್ಟು ಹಣ ಬಂದರೂ ಸಾಲದು ಅನ್ನುವ ಭಾವನೆಯಲ್ಲಿಯೇ ತನ್ನ ಇಡೀ ಬದುಕನ್ನ ಅವನು ಸಾಗಿಸ್ತಾ ಬರ್ತಾ ಇರ್ತಾನೆ. ಸೊ ಇಂತಹ ಡಿಸೈರ್ ಫಾರ್ ಮನಿ ಆರ್ ವೆಲ್ತ್ ಆ ಮನುಷ್ಯನಿಗೆ ಎಲ್ಲಿಂದ ಬಂತು? ಇಂತಹ ಆಸೆ ಅವನಲ್ಲಿ ಹುಟ್ಟುಕೋತಲ್ಲ, ಯಾವ ಕಾರಣದಿಂದ ಮನುಷ್ಯನಿಗೆ ಇಂತಹ ಒಂದು ಬಯಕೆ ಅವನಲ್ಲಿ ಹುಟ್ಟುತ್ತೆ? ಸೊ ಹೀಗೆ ನಚಿಕೇತ ಲೈಫ್ ಬಗ್ಗೆ ಅನಾಲಿಸಿಸ್ ಮಾಡಿದಾಗ ಈ ಕಮ್ಸ್ ಟು ಎ ಕನ್ಕ್ಲೂಷನ್. ಏನು ಸಮಾಜ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ನೋಡ್ತಾನ. ಫಸ್ಟ್ ದುಡ್ಡು ಅನ್ನುವಂತಹದ್ದು ಒಂದು ಇದ್ರೆ ಮನುಷ್ಯ ಯಾವುದೇ ಸಮಸ್ಯೆ ಬೇಕಾದರೂ ಬರಲಿ, ನಾನು ಎದುರಿಸ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ಹೊಂದುತ್ತಾನೆ.
ಇನ್ ಫ್ಯಾಕ್ಟ್ ಇಟ್ಸ್ ಅ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಆತ್ಮವಿಶ್ವಾಸ, ಇಟ್ ಈಸ್ ಅಹಂಕಾರ. ನನ್ನಲ್ಲಿ ಹಣ ಇದ್ರೆ ನಾ ಯಾವುದೇ ಪರಿಸ್ಥಿತಿಯನ್ನು ಎದುರಿಸ್ತೀನಿ ಅನ್ನುವಂತಹದ್ದು ಈಸ್ ಅಹಂಕಾರ, ಇಟ್ ಈಸ್ ನಾಟ್ ಆತ್ಮವಿಶ್ವಾಸ. ಬಟ್ ಬಿಕಾಸ್ ಆಫ್ ದಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಮನುಷ್ಯ ಈ ಅಹಂಕಾರವನ್ನ ಆತ್ಮವಿಶ್ವಾಸ ಅಂತ ಪರಿಗಣಿಸಿ ನನ್ನ ಬಳಿ ಹಣ ಹೆಚ್ಚು ಇರಬೇಕು, ನನ್ನಲ್ಲಿ ಹೆಚ್ಚು ಹಣ ಇದ್ರೆ ಮುಂದೆ ಯಾವುದೇ ಪರಿಸ್ಥಿತಿ ನನ್ನ ಎದುರಿಗೆ ಬಂದು ನಿಂತ್ಕೊಳ್ಳಿ, ನಾನು ಅದನ್ನು ಸುಲಭವಾಗಿ ಎದುರಿಸ್ತೀನಿ. ಹೇಗೆ ಎದುರಿಸ್ತೀನಿ? ಬಿಕಾಸ್ ಐ ಹ್ಯಾವ್ ಮನಿ. ನನ್ನಲ್ಲಿ ದುಡ್ಡಿದೆ, ಹಣ ಇದೆ, ಆ ಹಣವನ್ನ ನಾನು ಬದಲಾಯಿಸ್ಕೋತೀನಿ, ನನ್ನ ಪರಿಸ್ಥಿತಿಯನ್ನು ನಾನು ಬದಲಾಯಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋತೀನಿ ಅನ್ನುವಂತಹ ಒಂದು ಅಹಂಕಾರವನ್ನು ಆತ್ಮವಿಶ್ವಾಸ ಅಂತ ತಿಳ್ಕೊಂಡಿರ್ತಾನೆ. ಸೊ ಇಟ್ ಅಪಿಯರ್ಸ್ ದಟ್ ಮನಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಅನ್ನುವಂತಹ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮನುಷ್ಯ ಇರ್ತಾನೆ. ಆಕ್ಚುಯಲ್ ಆಗಿ ಹಣ ಅನ್ನುವಂತಹದ್ದು ನಮಗೆ ಅನೇಕಗಳನ್ನು ಕೊಡೋದರಲ್ಲಿ ಅನುಮಾನ ಇಲ್ಲ. ವಿ ನೀಡ್ ಮನಿ, ನಮ್ಮಲ್ಲಿ ಹಣ ಇರಬೇಕು. ಬಿಕಾಸ್ ವಿ ಎಕ್ಸ್ಚೇಂಜ್ ದಟ್ ಮನಿ ಫಾರ್ ಸಮಥಿಂಗ್ ಎಲ್ಸ್. ಹಣ ಅನ್ನುವಂತಹದ್ದು ನಮ್ಮಲ್ಲಿ ಇದ್ರೆ ಆ ಹಣವನ್ನು ಕೊಟ್ಟು ಬದಲಿಗೆ ಮತ್ತೊಂದು ಪಡಿತೀವಿ. ಸೊ ಫಾರ್ ದಿಸ್ ಎಕ್ಸ್ಚೇಂಜ್, ಮತ್ತೊಬ್ಬನಿಗೆ ಹಣ ಬೇಕು, ನನಗೊಂದು ವಸ್ತು ಬೇಕು. ಸೊ ಆ ಮನುಷ್ಯನಲ್ಲಿ ವಸ್ತು ಇದೆ, ಹಣ ಇಲ್ಲ, ನನ್ನಲ್ಲಿ ಹಣ ಇದೆ, ವಸ್ತು ಇಲ್ಲ. ಸೊ ನಾನು ಏನು ಮಾಡ್ತೀನಿ? ಐ ಎಕ್ಸ್ಚೇಂಜ್. ಐ ವಿಲ್ ಗಿವ್ ಯು ಮನಿ, ಯು ಗಿವ್ ಮಿ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಸೊ ಆಕ್ಚುಲಿ ಮನಿ ಅಂತಂದ್ರೆ ಇಟ್ ಈಸ್ ಓನ್ಲಿ ಎನ್ ಎಕ್ಸ್ಚೇಂಜ್ ಆಫ್ ಸಮಥಿಂಗ್. ಸೊ ಈಸಿಯಾಗಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಸಿಗುವಂತಹದ್ದು ಮನಿ. ಈ ಹಣ ಅನ್ನುವಂತಹದ್ದು ಪ್ರಾರಂಭವಾಗುವ ಮುಂಚೆ ಮನುಷ್ಯ ತನ್ನಲ್ಲಿರುವಂತಹ ವಸ್ತುವನ್ನ ಮತ್ತೊಬ್ಬ ವ್ಯಕ್ತಿಗೆ ಕೊಟ್ಟು ಅವನಲ್ಲಿರುವಂತಹ ವಸ್ತುವನ್ನು ಪಡ್ಕೋತಾ ಇದ್ದ. ನನಗೆ ಬಟ್ಟೆ ಬೇಕು, ನಿನ್ನಲ್ಲಿ ಬಟ್ಟೆ ಇದೆ. ನಿನಗೆ ಊಟ ಬೇಕು, ನಾನು ನಿನಗೆ ಊಟ ಕೊಡ್ತೀನಿ, ನನಗೆ ಬಟ್ಟೆ ಕೊಡು. ಹಾಗೆ ವಸ್ತುವನ್ನ ವಸ್ತುವಿಗೆ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದ. ಕ್ರಮೇಣ ಹಣ ಅನ್ನುವಂತಹದ್ದು ಇಂಟ್ರೊಡ್ಯೂಸ್ ಆಯಿತು. ಇಟ್ ಇಸ್ ಕಾಲ್ಡ್ ವರಾಹ. ಯಾವಾಗ ಹಣ ಅನ್ನುವಂತಹದ್ದು ಇಂಟ್ರೊಡ್ಯೂಸ್ ಆಯಿತು ಅವಾಗ ಅದನ್ನು ಎಲ್ಲರೂ ನಾವು ಪಡ್ಕೋಬೇಕು. ಹೆಚ್ಚೆಚ್ಚು ಹಣ ನಮ್ಮಲ್ಲಿ ಇದ್ರೆ ನಾವು ಅನೇಕಗಳನ್ನು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಆದ್ರಿಂದ ಹಣ ಮುಖ್ಯ ಅನ್ನುವಂತಹದ್ದನ್ನ ಮನುಷ್ಯ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಈ ರೀತಿ ಮಾಡಬಹುದು ಅನ್ನುವಂತಹದ್ದನ್ನ ಕಲ್ತ್ಕೋತಾನೆ. ಹಣ ಒಂದಿದ್ರೆ ಸಾಕು, ಅದು ಎಲ್ಲವನ್ನ ಒದಗಿಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ಎ ವೆರಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಲೈಫ್ ಅಂಡ್ ಮನಿ. ಈಗ ಬದುಕು ಅಂತ ಹೇಳಿದಾಗ ಅಲ್ಲಿ ಅನೇಕ ಅವಶ್ಯಕತೆಗಳಿರುತ್ತೆ. ನಮಗೆ ಅನೇಕಗಳು ಬೇಕಾಗುತ್ತೆ, ಕೇವಲ ಒಂದು ಎರಡು ಅಲ್ಲ. ಐ ಹ್ಯಾವ್ ಟು ಎಕ್ಸಿಸ್ಟ್ ಇನ್ ದಿಸ್ ವರ್ಲ್ಡ್. ಐ ವಾಂಟ್ ಟು ಹ್ಯಾವ್ ಎ ಗುಡ್ ಲಿವಿಂಗ್, ಎ ಕಂಫರ್ಟಬಲ್ ಲಿವಿಂಗ್ ಅಂತಂದಾಗ ಕೇವಲ ರೋಟಿ ಕಪಡ ಅವ್ರ ಮಕಾನ್ ಅಷ್ಟು ಮಾತ್ರ ಅಲ್ಲ. ಅದಲ್ಲದೆ ನನಗೆ ಅನೇಕಗಳು ಬೇಕು. ಆ ಅನೇಕಗಳೆಲ್ಲ ಬೇಕು ಅಂತಂದಾಗ ಆ ಎಲ್ಲವುಗಳನ್ನ ಹಣ ಒಂದೇ ಒದಗಿಸುತ್ತೆ ಎನ್ನುವಂತಹದ್ದು ಕೂಡ ಇಟ್ಸ್ ಎ ವೆರಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಇದನ್ನ ಯಾಕೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀವಿ? ಹಣ ಒಂದಿದ್ರೆ ಸಾಕು, ಅದು ನಮಗೆ ಎಲ್ಲವನ್ನ ಒದಗಿಸುತ್ತೆ ಎನ್ನುವಂತಹದ್ದು ನಮ್ಮ ತಲೆಯಲ್ಲಿ ಹೇಗೆ ಗಟ್ಟಿಯಾಗಿ ಬಂದು ಕೂತಿದೆ? ಬಿಕಾಸ್ ಲೈಫಲ್ಲಿ ನಮ್ಮೆಲ್ಲರಿಗೂ ಒಂದು ರೀತಿಯ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನದು? ಈಗ ಯಾವಾಗೆಲ್ಲ ನನಗೆ ಕೆಲವು ಆಸೆಗಳು ಹುಟ್ಟುತ್ತೆ. ಆ ಆಸೆಗಳು ಹುಟ್ಟಿದಾಗ ಏನಾಗುತ್ತೆ, ಒಂದು ರೀತಿಯ ಮನಸ್ಸಿನಲ್ಲಿ ಚಂಚಲತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮನಸ್ಸು ಸ್ಥಿರವಾಗಿರೋದಿಲ್ಲ. ಯಾವುದೋ ಒಂದು ವಸ್ತುವನ್ನು ನೋಡ್ತೀನಿ, ಆ ಒಂದು ವಸ್ತು ನನ್ನಲ್ಲಿ ಇಲ್ಲ, ಅದು ಅಲ್ಲಿದೆ. ಅಲ್ಲಿರುವಂತಹ ಆ ವಸ್ತು ನನ್ನಲ್ಲಿ ಬಂದಾಗ ನನಗೆ ಸಂತೋಷವಾಗುತ್ತೆ. ಆ ವಸ್ತುವನ್ನ ನೋಡುವ ಮುಂಚೆ ನಾನು ಸಂತೋಷವಾಗಿದ್ದೆ. ವಸ್ತುವನ್ನ ನೋಡಿದ ಮೇಲೆ ಅದರ ಆಕರ್ಷಣೆಗೆ ಒಳಗಾಗಿ ಆ ವಸ್ತು ನನ್ನ ಸಂತೋಷವನ್ನ ಅಪಹರಿಸಿದೆ. ಸೊ ಇನ್ ಆರ್ಡರ್ ಟು ಗೆಟ್ ಬ್ಯಾಕ್ ಮೈ ಸಂತೋಷ, ಐ ವುಡ್ ಲೈಕ್ ಟು ಹ್ಯಾವ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ವಿತ್ ಮೀ ಫಾರ್ ಎವರ್. ಸದಾ ಅಂತಹ ವಸ್ತು ನನ್ನ ಬಳಿ ಇದ್ದಾಗ ನನ್ನಿಂದ ನನ್ನ ಸಂತೋಷವನ್ನ ಕಸಿದುಕೊಂಡಂತಹ ಅದೇ ಆಬ್ಜೆಕ್ಟ್ ನನ್ನ ಬಳಿ ಇರುತ್ತೆ. ನಾನು ಸಂತೋಷವಾಗಿರಬೇಕು.
ಸೊ ಅಲ್ಲೆಲ್ಲೋ ಇರುವಂತಹ ಒಂದು ವಸ್ತು ನನಗೆ ಆಸೆಯ ಬಯಕೆ ಎನ್ನುವಂತಹದ್ದು ನನ್ನಲ್ಲಿ ಉಂಟು ಮಾಡಿ ಆ ವಸ್ತುವನ್ನು ನಾನು ಪಡ್ಕೊಂಡಾಗ ನನಗೆ ಸಂತೋಷ ಸಿಗತ್ತೆ ಅನ್ನೋದು ಗೊತ್ತಾಯಿತು. ಬಟ್ ಆ ವಸ್ತು ನನಗೆ ಹೇಗೆ ಸಿಕ್ಕ ನಂತರದಲ್ಲಿ ಅದು ಹೇಗೆ ಸಂತೋಷವನ್ನು ಕೊಡ್ತು ಅಂತಂದ್ರೆ ನನ್ನಲ್ಲಿದ್ದ ಹಣವನ್ನು ನಾನು ಆ ವಸ್ತುವಿಗಾಗಿ ಕೊಟ್ಟೆ. ಸೊ ಮನಿ, ಈ ಮನಿ ಅನ್ನುವಂತಹದ್ದು, ಹಣ ಅನ್ನುವಂತಹದ್ದು ಹೋಗಿ ವಸ್ತುವನ್ನ ಪರ್ಚೇಸ್ ಮಾಡಿಕೊಂಡೆ ನಾನು. ಸೊ ಹಣ ಇದ್ರೆ ಒಂದು ವಸ್ತುವನ್ನ ಪರ್ಚೇಸ್ ಮಾಡ್ತೀನಿ, ಆ ವಸ್ತುವಿನ ಮೂಲಕ ನಾನು ನನ್ನ ಸಂತೋಷವನ್ನ ನಾನು ಉಳಿಸ್ಕೋತೀನಿ, ಗಳಿಸ್ಕೋತೀನಿ. ಸೊ ಆದ್ರಿಂದ ನಾನು ಇಷ್ಟಪಟ್ಟಂತಹ ವಸ್ತುಗಳು ನನಗೆ ಬೇಕು ಅನ್ನೋದಾದ್ರೆ ನನ್ನಲ್ಲಿ ಹಣ ಇರಬೇಕು ಅನ್ನೋಂತಹ ಒಂದು ಎಕ್ಸ್ಪೀರಿಯನ್ಸ್ ನಾನು ಪಡ್ಕೋತೀನಿ. ಸೊ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಥ್ರೂ ಮನಿ ದಟ್ ಗಿವ್ಸ್ ಮಿ ಹ್ಯಾಪಿನೆಸ್ ಇನ್ ದಿ ಲೈಫ್. ಸೊ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯ ಇಂತಹ ಅನುಭವಗಳನ್ನು ಹೊಂದಿರ್ತಾನೆ. ಸೊ ಮನಿ, ಹಣ ಅನ್ನುವಂತಹದ್ದು ಮನುಷ್ಯನಿಗೆ ಸಂತೋಷವನ್ನು ಕೊಡುತ್ತೆ. ಮತ್ತು ಇನ್ನೊಂದು ಕರಾಳ ಸತ್ಯ ಏನು ಅಂತಂದ್ರೆ, ಇವತ್ತು ನಾವು ಸೊಸೈಟಿನಲ್ಲಿ, ಸಮಾಜದಲ್ಲಿ ನೋಡ್ತೀವಿ, ಒಬ್ಬ ಮನುಷ್ಯನ ಬಳಿ ದುಡ್ಡಿದೆ ಅಂತಂದ್ರೆ ಒಂದು ಮಾತೆ ಹೇಳ್ತಾರಲ್ಲ, ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಹೇಳ್ತಾರೆ. ಸೊ ಸಮಾಜದಲ್ಲಿ ಯಾವಾಗ ಒಬ್ಬ ವ್ಯಕ್ತಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿದ್ದಾನೆ ಅಂತ ಹೇಳಿದಾಗ ಸೋ ಮೆನಿ ಪೀಪಲ್ ಇನ್ಕ್ಲೂಡಿಂಗ್ ದಿ ಸೊಸೈಟಿ ಅವನನ್ನ ಏನಂತ ಗುರುತಿಸುತ್ತೆ? ಹಿ ಈಸ್ ಅನ್ ಇಂಟೆಲಿಜೆಂಟ್ ಫೆಲೋ, ಹಿ ಈಸ್ ವೆರಿ ಸಕ್ಸಸ್ಫುಲ್ ಮ್ಯಾನ್ ಇನ್ ದಿ ಲೈಫ್, ಹಿ ಹಸ್ ಗಾಟ್ ಪ್ಲೆಂಟಿ ಆಫ್ ವೆಲ್ತ್. ಜೀವನದಲ್ಲಿ ಅವನು ಯಶಸ್ಸು ಕಂಡಿದ್ದಾನೆ, ಹೆಸರು ಮಾಡಿದ್ದಾನೆ, ಹಿ ಈಸ್ ಫೇಮಸ್, ಹಿ ಈಸ್ ಪ್ರಸಿದ್ಧ, ಸಕ್ಸಸ್ಫುಲ್ ಮ್ಯಾನ್. ಇವುಗಳೆಲ್ಲ ಕಾರಣ ಏನು ಅಂತಂದ್ರೆ ಹಿ ಹ್ಯಾಸ್ ಗಾಟ್ ಮನಿ. ಸೊ ಅವನಲ್ಲಿ ದುಡ್ಡಿರೋದ್ರಿಂದ ಸಮಾಜ ಕೂಡ ಅಂತ ಅವನನ್ನ ಗುರುತಿಸಿ ಕರೆದು ಅವನಿಗೆ ಗೌರವವನ್ನು ಕೊಟ್ಟು ಅವನನ್ನ ಸನ್ಮಾನ ಮಾಡ್ತಾ ಇರುತ್ತೆ. ಸೊ ಇದು ಒಂದು ಸಮಾಜವನ್ನ ನೋಡಿ ಬೆಳೀತಾ ಬಂದಿರುವಂತಹ ನಾವು, ಸೊ ದುಡ್ಡಿದ್ರೆ ಇವೆಲ್ಲವನ್ನ ನಾವು ಕೂಡ ಪಡ್ಕೋಬಹುದು ಅನ್ನುವಂತಹ ತಿಳುವಳಿಕೆಯನ್ನು ನಾವು ಕೂಡ ಹೊಂದುತ್ತೀವಿ. ಬಟ್ ವೇದಾಂತ ಏನ್ ಹೇಳುತ್ತೆ ಈ ಸಂದರ್ಭದಲ್ಲಿ? ದಿ ವೆಲ್ತ್ ಅಪಿಯರ್ಸ್ ಟು ಬಿ ಎ ಗ್ರೇಟ್ ಬ್ಲೆಸ್ಸಿಂಗ್, ಬಟ್ ವೆಲ್ತ್ ವಿತೌಟ್ ಪ್ರಾಪರ್ ನಾಲೆಡ್ಜ್ ಕ್ಯಾನ್ ಓನ್ಲಿ ಬ್ರಿಂಗ್ ದುಃಖ. ಅಂತಂದ್ರೆ ಹಣ ಅನ್ನುವಂತಹದ್ದು ಮನುಷ್ಯನಿಗೆ ಎಲ್ಲವನ್ನ ಕೊಡೋದ್ರಲ್ಲಿ ಸಂಶಯ ಇಲ್ಲ. ಬಟ್ ಹಣವನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನುವಂತಹ ಜ್ಞಾನ ನನ್ನಲ್ಲಿ ಇಲ್ಲದೆ ಹೋದ್ರೆ, ನನ್ನಲ್ಲಿ ಹಣ ಇದ್ರೂ ಕೂಡ ಆ ಜ್ಞಾನ ಇಲ್ಲದೆ ಇದ್ರಿಂದ ನನಗೆ ಸಂತೋಷಕ್ಕಿಂತ ಹೆಚ್ಚು ದುಃಖದ ಅನುಭವವೇ ಆಗತ್ತೆ. ಈ ಬಗ್ಗೆ ಭಜಗೋವಿಂದನಲ್ಲಿ ಆಚಾರ್ಯ ಶಂಕರವರು ಹೇಳ್ತಾರೆ, ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತದ ಸುಕಲೇಶ ಸತ್ಯಂ. ಸೊ ಅರ್ಥಂ ಅಂತಂದ್ರೆ ಹಣ, ಅನರ್ಥಂ ಭಾವಯ ನಿತ್ಯಂ, ನಮಗೆ ಸಂತೋಷವನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ದಿನನಿತ್ಯದಲ್ಲಿ ಈ ಹಣವನ್ನು ಹೇಗೆ ವಿನಿಯೋಗಿಸಬೇಕು ಅನ್ನುವಂತಹ ಜ್ಞಾನ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಸದಾಕಾಲ ಅದು ನಮಗೆ ದುಃಖವನ್ನೇ ಕೊಡ್ತಾ ಇದೆ. ಇಟ್ ವಿಲ್ ಬ್ರಿಂಗ್ ಅಸ್ ಲಾಟ್ ಆಫ್ ಪೇನ್ ಅಂಡ್ ಸಫರಿಂಗ್ಸ್. ಸೊ ಇಟ್ ಈಸ್ ಓನ್ಲಿ ಎ ಮೀನ್ಸ್. ಈ ಹಣ ಅನ್ನುವಂತಹದ್ದು ಕೇವಲ ಒಂದು ಮಾಧ್ಯಮ, ಇನ್ ಬಿಟ್ವೀನ್ ಒಂದು ವಸ್ತು ಹಾಗೂ ಮತ್ತೊಂದು ವಸ್ತುವಿನ ಮಧ್ಯದಲ್ಲಿ ಬಳಕೆಯಾಗುವಂತಹ ಒಂದು ಎಕ್ಸ್ಚೇಂಜ್ ಮೀಡಿಯಾ ಇದು ಹಣ. ಅದಕ್ಕಿಂತ ಹೆಚ್ಚಾಗಿ ಅದನ್ನು ಭಾವಿಸಬಾರದು. ಹಣ ಅಂತಂದ್ರೆ ಇಟ್ ಇಸ್ ಓನ್ಲಿ, ಇಟ್ ಡಸ್ ವಾಟ್ ಇಟ್ ಕ್ಯಾನ್. ಹಣ ಅನ್ನುವಂಥದ್ದು ಏನು ಮಾಡುತ್ತೆ? ಮತ್ತೊಂದು ವಸ್ತುವನ್ನ ತಂದುಕೊಡುತ್ತೆ. ಮತ್ತೊಂದು ವಸ್ತು ನಮಗೆ ತಂದುಕೊಡೋದಕ್ಕೆ ಈ ಹಣವನ್ನು ನಾನು ಉಪಯೋಗಿಸ್ತೀನಿ. ದಟ್ ಮೀನ್ಸ್ ಇಟ್ ಈಸ್ ಅ ಮೀನ್ಸ್. ಅದೊಂದು ದಾರಿ, ಅದೊಂದು ಮಾರ್ಗ. ಹಣ ಅನ್ನುವಂತಹದ್ದು ಈ ಮಾರ್ಗದಲ್ಲಿ ಹೋಗಿ ನನಗೆ ಬೇಕಾಗಿರುವಂತಹ ಒಂದು ವಸ್ತು ತಂದುಕೊಡುತ್ತೆ. ಅಷ್ಟು ಮಾತ್ರ ಪ್ರಾಮುಖ್ಯತೆಯನ್ನ ಹಣಕ್ಕಾಗಿ ಕೊಡಬೇಕು. ಅದು ಬಿಟ್ಟು ಅದರ ಬಗ್ಗೆ ಇಲ್ಲ ಸಲ್ಲದ ಬೇರೆ ಬೇರೆ ರೀತಿಯ ಕಲ್ಪನೆಗಳನ್ನು ನಾವು ಮಾಡಿಕೊಂಡ್ರೆ ದಟ್ ಈಸ್ ಅನರ್ಥಂ. ಆಚಾರ್ಯ ಶಂಕರರು ಭಜಗೋವಿಂದನಲ್ಲಿ ಇದ್ರ ಬಗ್ಗೆ ಹೇಳಿದರು. ಸೊ ವಾಟ್ ಈಸ್ ಟ್ರೂ ಹಿಯರ್? ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಹಣದ ಬಗ್ಗೆ ಸರಿಯಾಗಿ ಜ್ಞಾನವನ್ನ ಹೊಂದಿದೆ ಹೋದ್ರೆ ಇಟ್ ವಿಲ್ ರೂಯಿನ್ ಅವರ್ ಲೈಫ್. ಅದು ನಮ್ಮ ಬದುಕನ್ನು ನಾಶ ಮಾಡುತ್ತೆ. ಸೊ ಜೀವನದಲ್ಲಿ ನಾವು ಅನೇಕಗಳಿಗೆ ಆಸೆ ಪಟ್ಟಿರ್ತೀವಿ, ಸಹಜ. ಅವೆಲ್ಲವನ್ನ ಹಣ ತಂದುಕೊಡೋದಕ್ಕೆ ಸಾಧ್ಯ ಇಲ್ಲ.
ಉದಾಹರಣೆಗೆ ನನಗೆ ಮನಃಶಾಂತಿ ಬೇಕು, ನನಗೆ ನೆಮ್ಮದಿ ಬೇಕು. ನಾನು ಎಲ್ಲಿ ಮಲಗಿದ್ರೆ ನನಗೆ ನಿದ್ದೆ ಬರಬೇಕು. ನನಗೆ ಸುಪ್ಪತ್ತಿಗೆನೇ ಬೇಡ, ಒಂದು ಜಮಖಾನ ನೆಲದ ಮೇಲೆ ಒಂದು ಕಡೆ ಕೂತ್ಕೊಂಡಿದ್ದೀನ, ಮಾರ್ಕೆಟ್ ಮಧ್ಯದಲ್ಲಿ ನಾನು ನಿದ್ದೆ ಮಾಡಬೇಕು. ಹಾಗೆ ನಿದ್ದೆ ಮಾಡಬೇಕು ಅಂತಹ ಒಂದು ನೆಮ್ಮದಿ ನನಗೆ ಬೇಕು ಅಂತಂದ್ರೆ ಈ ಹಣವನ್ನು ಕೊಟ್ಟರೆ ಈಸ್ ಇಟ್ ಪಾಸಿಬಲ್ ಟು ಗೆಟ್ ದಿ ಮನಃಶಾಂತಿ? ಮನಃಶಾಂತಿ ಎನ್ನುವಂತಹದನ್ನ ಹಣದಿಂದ ನಾನು ಪಡೆಯಬಹುದಾ? ಹಣ ಅಂತಂದ್ರೆ ಅದು ಮ್ಯಾಕ್ಸಿಮಮ್ ಕೆಲವು ಕಂಫರ್ಟ್ಸ್ಗಳನ್ನ ಕೊಡುತ್ತೆ. ಆದರೆ ಈ ಹಣ ಅನ್ನುವಂತಹದ್ದು ಶಾಂತಿಯನ್ನ, ತೃಪ್ತಿಯನ್ನ, ಮನಸ್ಸಿನ ನೆಮ್ಮದಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಕಂಫರ್ಟ್ಸ್ ಕೊಡುತ್ತೆ ಅಂತಂದ್ರೇನು? ಮನಿ ಕ್ಯಾನ್ ಸ್ಯಾಟಿಸ್ಫೈ ದಿ ಬಾಡಿ. It can, at the level of the body, it gives certain comforts. But at the level of the mind, money cannot do anything. At the level of the mind, ಮನಸ್ಸಿನ ಶಾಂತಿ ಅಂತ ಹೇಳಿದಾಗ ಅಂತಹ ಅವಸ್ಥೆಯನ್ನು ನಾನು ಹೊಂದಬೇಕು ಅಂತಂದ್ರೆ ಐ ಕೆನಾಟ್ ಸ್ಪೆಂಡ್ ಮನಿ ಅಂಡ್ ಪರ್ಚೇಸ್ ದ ಮನಃಶಾಂತಿ. ಮನಃಶಾಂತಿ ಎನ್ನುವಂತಹದ್ದು ಒಂದು ವಸ್ತುವೇ ಅಲ್ಲ. ದಟ್ ಮೀನ್ಸ್ ಹಣದಿಂದ ಇಂತಹ ಒಂದು ತೃಪ್ತಿಯನ್ನು ನಾನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಮ್ಯಾಕ್ಸಿಮಮ್ ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು, ಮೈಕೈ ನೋವಾಗಬಾರ್ದು ಅಂತ ಹೇಳಿ ಹೆಚ್ಚು ಹಣವನ್ನು ಕೊಟ್ಟು ಒಂದು ಸುಪ್ಪತ್ತಿಗೆಯನ್ನು ನಾನು ಪರ್ಚೇಸ್ ಮಾಡಬಹುದು. ಬಟ್ ನಿದ್ರೆಯನ್ನು ನಾನು ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ನನ್ನಲ್ಲಿ ಹಣ ಇದೆ, ಒಬ್ಬ ಡಾಕ್ಟರ್ನ ನಾನು ಅಪಾಯಿಂಟ್ ಮಾಡ್ಕೋಬಹುದು, ಮೆಡಿಸಿನ್ಸ್ನ ನಾನು ಪರ್ಚೇಸ್ ಮಾಡಬಹುದು, ಆರೋಗ್ಯವನ್ನು ನಾನು ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ಸೊ ಇಟ್ ಹಸ್ ಗಾಟ್ ಸರ್ಟನ್ ಲಿಮಿಟೇಷನ್ಸ್. ಹಣ ಅಂತಂದ್ರೆ ಇಟ್ ಈಸ್ ರಿಕ್ವೈರ್ಡ್. ಹಣ ಸಂಪಾದನೆ ಈಸ್ ಧರ್ಮ, ಇಟ್ ಈಸ್ ಕರ್ತವ್ಯ, ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಆದರೆ ಇಟ್ ಈಸ್ ನಾಟ್ ಎವ್ರಿಥಿಂಗ್. ಅನೇಕರು ಹಣ ಅಂತ ಹೇಳಿದಾಗ ಅದನ್ನು ಲಕ್ಷ್ಮಿ ಅಂತ ಹೇಳಿ ಲಕ್ಷ್ಮಿಯನ್ನ ಚಂಚಲ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ಮನುಷ್ಯನ ಮನಸ್ಸು ಈಸ್ ಚಂಚಲ, ಲಕ್ಷ್ಮಿ ಈಸ್ ನಾಟ್ ಚಂಚಲ. ಲಕ್ಷ್ಮಿ ಅಂತಂದ್ರೆ ಶಿ ಈಸ್ ಆಲ್ವೇಸ್ ಅಟ್ ದಿ ಫುಟ್ ಆಫ್ ದಿ ನಾರಾಯಣ. ಸೊ ವರ್ಷಿಪ್ ನಾರಾಯಣ, ಲಕ್ಷ್ಮಿ ಈಸ್ ಅವೈಲಬಲ್. ಸೊ ಲಕ್ಷ್ಮಿ ಈಸ್ ನಾಟ್ ಚಂಚಲ. ದ ಮೈಂಡ್, ದ ವೆರಿ ಮೈಂಡ್ ಆಫ್ ದಿ ಹ್ಯೂಮನ್ ಬೀಯಿಂಗ್, ದಟ್ ಈಸ್ ಚಂಚಲ. ಸೊ ಅದರಿಂದ ನಮ್ಮ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ನಮ್ಮಲ್ಲಿ ವೇದಾಂತದಲ್ಲಿ ಜನ್ಮದ ಸಾರ್ಥಕತೆ ಎನ್ನುವಂತಹ ವಿಚಾರ ಬಂದಾಗ ಪುರುಷಾರ್ಥ ಅಂತ ಹೇಳ್ತಾರೆ. ಚತುರ್ವಿಧ ಪುರುಷಾರ್ಥ ಅಂತ ಹೇಳ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವುಗಳನ್ನ ಚತುರ್ವಿಧ ಪುರುಷಾರ್ಥ ಅಂತ ಹೇಳ್ತಾರೆ. ನಮ್ಮ ಬದುಕು ಧರ್ಮದಿಂದ ಇರಬೇಕು. ನಮ್ಮ ಶಾಸ್ತ್ರ, ನಮ್ಮ ಗುರು ಹಿರಿಯರು ಯಾವ ಒಂದು ದಾರಿಯನ್ನು ತೋರಿಸಿದ್ದಾರೆ ಆ ಮಾರ್ಗದಲ್ಲಿ ನಾವು ಹೋಗ್ಬೇಕು. ದಟ್ ಇಸ್ ಕಾಲ್ಡ್ ಧರ್ಮ. ಧರ್ಮ ಮಾರ್ಗದಲ್ಲಿ ನಾವಿರಬೇಕು. ನಾನು ಧರ್ಮ ಮಾರ್ಗದಲ್ಲಿ ನಾನಿದ್ದರೆ ಆಟೋಮೆಟಿಕ್ ಆಗಿ ಮನಿ ಫಾಲೋಸ್. ಅಂತಂದ್ರೆ ಧರ್ಮ ಅನ್ನುವಂತಹದನ್ನ ನಾನು ಎತ್ತಿ ಹಿಡಿದ್ರೆ ಅರ್ಥ ಫಾಲೋಸ್. ಧರ್ಮವನ್ನು ನಾನು ಪ್ರತಿಷ್ಠಾಪಿಸಿದರೆ ದಿ ಅರ್ಥ ಫಾಲೋಸ್. ಧರ್ಮ, ಅರ್ಥ. ಅಂಡ್ ಕಾಮ. ಕಾಮ ಅಂತಂದ್ರೆ ಆಕ್ಚುಯಲ್ ಆಗಿ ಆಸೆ, ಬಯಕೆ ಎನ್ನುವಂತಹದ್ದು ಸಾಮಾನ್ಯವಾಗಿ ಈ ಅರ್ಥವನ್ನು ಕೊಡ್ತಾರೆ. ಇನ್ಫ್ಯಾಕ್ಟ್ ವೇದಾಂತ ತಿಳಿಸ್ತಾ ಇರುವಂತಹ ಇದೇ ದಾರಿನಲ್ಲಿ ನಾವು ಅದರ ಅರ್ಥವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರೆ ಕಾಮ ಮೀನ್ಸ್ ದ ಬೇಸಿಕ್ ರಿಕ್ವೈರ್ಮೆಂಟ್ಸ್. ದ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮನುಷ್ಯನಿಗೇನು? ಹೊಟ್ಟೆಗೆ ಸ್ವಲ್ಪ ಅನ್ನ, ಮೈ ಮುಚ್ಚೋದಕ್ಕೆ ಸ್ವಲ್ಪ ಬಟ್ಟೆ, ತಲೆ ಮೇಲೊಂದು ಸೂರು. ಈಸ್ ದಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಸೊ ಕಾಮ ಅಂತಂದ್ರೆ ವೇದಾಂತ ಹೇಳಿದ್ರೆ ಇಷ್ಟು ಮಾತ್ರ. ಬದುಕಬೇಕು, ಬದುಕುವುದಕ್ಕೆ ದೇಹವನ್ನ ಪೋಷಣೆ ಮಾಡಬೇಕು. ಫಾರ್ ದಟ್ ಯು ರಿಕ್ವೈರ್ ಫುಡ್. ಯು ಶುಡ್ ಈಟ್ ಸಮಥಿಂಗ್ ಸೊ ದಟ್ ಯು ಕ್ಯಾನ್ ಎಕ್ಸಿಸ್ಟ್. ಯು ವಿಲ್ ಗೆಟ್ ದಿ ವೈಟಲ್ ಎನರ್ಜಿ ಬೈ ಕನ್ಸ್ಯೂಮಿಂಗ್ ದಿ ಫುಡ್. ಸೊ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಒಂದು ಮೂಟೆ ನೀ ಅಕ್ಕಿ ಇಟ್ಕೊಂಡಿರ್ಬೋದು ಮನೆಯಲ್ಲಿ, ಸಡನ್ ಆಗಿ ನೀನು ಹೋಗ್ಬಿಟ್ರೆ ಆ ಮೂಟೆ ಏನಪ್ಪ ಮಾಡುತ್ತೆ? ನೀನು ಉಳಿಸ್ಕೊಳತ್ತಾ? ಇಲ್ಲ. ಕಾಮ ಅಂತಂದ್ರೆ ದ ಬೇಸಿಕ್ ರಿಕ್ವೈರ್ಮೆಂಟ್ಸ್, ಆಹಾರ, ಬಟ್ಟೆ ಹಾಗೂ ವಸತಿ. ದಟ್ ಈಸ್ ದಿ ಕಾಮ. ಅಂತಹ ಆಸೆಯನ್ನು ಹೊಂದು. ಕಾಮ ಅಂತಂದ್ರೆ ಪ್ರಪಂಚದ ವಸ್ತುಗಳನ್ನು ಹೊಂದಬೇಕು ಅನ್ನುವಂತಹದ್ದು ಈಸ್ ನಾಟ್ ದಿ ಕಾಮ. ಬಿಕಾಸ್
ನಾನು ಬದುಕಿದ್ರೆ ಏನೋ ಒಂದು ಸಾಧನೆಯನ್ನ ಮಾಡಬೇಕು. ಪುರುಷಾರ್ಥ ಅಂತ ಹೇಳಿದಾಗ ಆ ಒಂದು ಪುರುಷಾರ್ಥದ ಅರ್ಥವನ್ನ ನಾನು ಗಳಿಸ್ಕೋಬೇಕು, ಒಂದು ಸನ್ಮಾರ್ಗದಲ್ಲಿ ನಾನು ನಡಿಬೇಕು, ಸಾಧನೆಯನ್ನ ಮಾಡಬೇಕು, ನನ್ನ ಬದುಕಿನ ಮೂಲ ಉದ್ದೇಶ ಏನು ಅಂತ ತಿಳ್ಕೋಬೇಕು ಅಂತಂದ್ರೆ ಐ ಶುಡ್ ಎಕ್ಸಿಸ್ಟ್, ನಾನು ಇರಬೇಕು. ನಾನು ಇದ್ರೆ ಆ ಉದ್ದೇಶ ಏನು ಅನ್ನುವಂತಹದ್ದು ನಾನು ತಿಳ್ಕೋಬಹುದು. ಸೊ ನಾನು ಇರಬೇಕು ಅಂತಂದ್ರೆ ಏನು ಮಾಡಬೇಕು? ಐ ನೀಡ್ ಸರ್ಟನ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಲೈಕ್ ಟೈಮ್ ಟು ಟೈಮ್ ಒಂದು ಸ್ವಲ್ಪ ಊಟ ಮಾಡಬೇಕು, ಸಮಾಜದಲ್ಲಿ ಎಲ್ಲರ ಜೊತೆಗೆ ನಾನು ಬಾಳ್ತಾ ಇರೋದ್ರಿಂದ ಮೈ ಮುಚ್ಚುವಂತಹ ಬಟ್ಟೆಯನ್ನು ಹಾಕೋಬೇಕು, ಆ್ಯಂಡ್ ಸಿಕ್ಕಿದ ಕಡೆ ನಾನು ಮಲ್ಕೊಳ್ಳೋಕ್ಕಾಗೋದಿಲ್ಲ, ಒಂದು ಸೂರು ಎಲ್ಲೋ ಒಂದು ಕಡೆ ನನಗೆ ಐ ನೀಡ್ ಸಮ್ ಪ್ಲೇಸ್. ಸೊ ದಿಸ್ ಈಸ್ ದಿ ಕಾಮ. ಆ್ಯಕ್ಚುಯಲ್ ಕಾಮ ಅಂತಂದ್ರೆ ಇಷ್ಟೇ. ಆದರೆ ಕಾಮ ಅಂತ ಹೇಳಿದಾಗ ಅದನ್ನು ಬಿಡಿಸ್ತಾ ನಾವು ಅನೇಕ ಅರ್ಥಗಳನ್ನು ಕೊಡ್ತೀವಿ. ವೇದಾಂತ ಹೇಳುವಂತಹದ್ದು ಚತುರ್ವಿಧ ಪುರುಷಾರ್ಥ ಅಂತ ಹೇಳಿದಾಗ ಧರ್ಮವನ್ನ ನೀನು ಎತ್ತಿ ಹಿಡಿದಾಗ ದಿ ಅರ್ಥ ಫಾಲೋಸ್. ವಿತ್ ದಟ್ ಅರ್ಥ ದಿ ಕಾಮ, ದಟ್ ಈಸ್ ದಿ ಬೇಸಿಕ್ ರಿಕ್ವೈರ್ಮೆಂಟ್ಸ್, ಅವುಗಳನ್ನು ಮಾತ್ರ ನೀನು ಪೂರೈಸ್ಕೋಬೇಕು. ಅಲ್ಲಿ ಅರ್ಥ ಅನ್ನುವಂತಹದನ್ನ ಈ ಕಾಮಕ್ಕೆ ವಿರುದ್ಧವಾಗಿ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ಆಚಾರ್ಯ ಶಂಕರರು ಹೇಳಿದಂತೆ ಅರ್ಥಮನರ್ಥಂ ಭಾವಯ ನಿತ್ಯಂ. ಪ್ರತಿನಿತ್ಯದಲ್ಲಿ ಅದು ನಮಗೆ ಅನೇಕ ರೀತಿಯ ನೋವುಗಳನ್ನೇ ಕೊಡುತ್ತೆ. ಸೊ ಕಾಮ ಮೀನ್ಸ್ fulfill the basic desires. So it is the fulfillment of basic needs. Food, shelter and clothing. ಅವುಗಳಿಗಾಗಿ ಈ ಒಂದು ಅರ್ಥವನ್ನು ನೀನು ಉಪಯೋಗಿಸ್ಕೋಬೇಕು. ದಟ್ ಈಸ್ ಕಾಮ. ಸೊ ನಿನ್ನ ಲೈಫು ಈ ರೀತಿಯಲ್ಲಿ ವೇದಾಂತ ತಿಳಿಸ್ತಾ ಇರೋ ಹಾಗೆ ಈ ಮಾರ್ಗದಲ್ಲಿ ನೀನು ಮುಂದುವರೆದಾಗ then you will realize moksha is the very purpose of your life. So dharma, artha, kama, moksha. So that is the ಈ ಹಣ ಅಂತಂದಾಗ ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರುವಂತಹ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್. ಸೊ ನಮಗೆ ಶಾಸ್ತ್ರ ಗ್ರಂಥಗಳು, ವೇದ, ಉಪನಿಷತ್ಗಳು ಯಾಕೆ ಬೇಕು ಅಂತಂದ್ರೆ ದೇ ಗಿವ್ ಅಸ್ ದಿ ರಿಯಲ್ ಟೀಚಿಂಗ್ಸ್. ನಿಜವಾದ ಒಂದು ಉಪದೇಶ ಅನ್ನುವಂತಹದ್ದು ನಮ್ಮ ಶಾಸ್ತ್ರ ಗ್ರಂಥಗಳು ಕೊಡುತ್ತೆ, ವೇದಾಂತ ಕೊಡುತ್ತೆ, ವೇದಗಳು ತಿಳಿಸುತ್ತೆ. ಸೊ ವೇದಗಳು ಈ ಹಣದ ಬಗ್ಗೆ, ಹಣ ಅಂತಂದ್ರೆ ಏನು, ಅರ್ಥ ಅಂತಂದ್ರೆ ಏನು, ಅರ್ಥವನ್ನು ಹೇಗೆ ಸಂಪಾದನೆ ಮಾಡಬೇಕು ಥ್ರೂ ದಿ ಧರ್ಮ. ಸೊ ಜಸ್ಟ್ ನೀನು ಧರ್ಮದಲ್ಲಿರು, ದಿ ಅರ್ಥ ಫಾಲೋಸ್. ಯು ಡೋಂಟ್ ಹ್ಯಾವ್ ಟು ಅರ್ನ್, ದಟ್ ವಿಲ್ ಕಮ್ ಟು ಯು. ಬಂದಂತಹ ಅರ್ಥವನ್ನು ಯಾವುದಕ್ಕೆ ವಿನಿಯೋಗಿಸಬೇಕು? ಬಿಕಾಸ್ ಯುವರ್ ಡಿಸೈರ್ ಇಸ್ the very purpose of your life is to know what is moksha. For that you require basic needs, that is ಆಹಾರ, ಬಟ್ಟೆ ಮತ್ತು ವಸತಿ. ಸೊ ಇವೆಲ್ಲ ಇಂತಹ ಒಂದು ಸತ್ಯವನ್ನ ತಿಳಿಸ್ಕೊಡುವಂತಹದ್ದು ನಮ್ಮ ಶಾಸ್ತ್ರ ಗ್ರಂಥಗಳು. ಸೊ ಇಲ್ಲಿ ನಚಿಕೇತ ಹೇಳ್ತಾ ಇದ್ದಾನೆ ಯಮಧರ್ಮರಾಜನಿಗೆ, ನವಿತ್ತೇನ ತರ್ಪಣೀಯೋ ಮನುಷ್ಯ. ಸೊ ಇಂತಹ ಹಣ ಇಟ್ಕೊಂಡು ಏನಪ್ಪ ಮಾಡಲಿ, ನನಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ದಟ್ ಈಸ್ ಇಂಪಾರ್ಟೆಂಟ್. ಸೊ ನವಿತ್ತೇನ ತರ್ಪಣೀಯ ಮನುಷ್ಯ. ದಿಸ್ ಈಸ್ ದಿ ಆಟಿಟ್ಯೂಡ್ ಆಫ್ ನಚಿಕೇತ. ಸೊ ಹಿ ಸೇಸ್, ಸಿ ಯಮಧರ್ಮರಾಜ, ನಾನು ಇದು ಯಾವುದು ಕೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೊತ್ತಾ? ಬಿಕಾಸ್ ಐ ಹ್ಯಾವ್ ಮೆಟ್ ಯು. ನನಗೆ ನಿನ್ನ ದರ್ಶನ ಆಗಿದೆ. ಲಪ್ಸ್ಯಾಮಹೇ ವಿತ್ತಮ ದ್ರಾಕ್ಷ ಚೇತ್ವ. ಹೇ ಯಮರಾಜ, ನನಗೆ ನಿನ್ನ ದರ್ಶನ ಆಗಿದೆ, ಅಷ್ಟು ಸಾಕು. ನೀನು ನನ್ನ ಅವಶ್ಯಕತೆಯನ್ನು ಪೂರೈಸಿಕೊಡೋದ್ರಲ್ಲಿ ಅನುಮಾನವೇ ಇಲ್ಲ. ಸಿ, ಆತ್ಮದರ್ಶನ ಅಥವಾ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದಾಗ ಅದು ಮನುಷ್ಯನಿಗೆ ಎಷ್ಟು ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ. ಒಂದು ಸತ್ಯವನ್ನು ನಾನು ನಂಬಿದ್ದೀನಿ ಅಂತಂದಾಗ ಬೇರೆ ಯಾವುದೋ ನಮ್ಮ ಜೊತೆಗಿಲ್ಲದೆ ಹೋದ್ರೆ ನಾವು ನಂಬಿದಂತಹ ಆ ಒಂದು ಸತ್ಯದ ನಂಬಿಕೆ ಅದು ನಮ್ಮ ಕೈ ಹಿಡಿಯುತ್ತೆ. ಅದರಿಂದ ದೊಡ್ಡವರು ಏನು ಹೇಳ್ತಾರೆ ಅಂತಂದ್ರೆ, ನಂಬಿಕೆ ಇಸ್ ಗಾಡ್, ಬಿಲೀಫ್. ಸೊ ಯು ಶುಡ್ ಹ್ಯಾವ್ ಫೇತ್. ಸೊ ನನಗೆ ಫೇತ್ ಇದೆಪ್ಪ ಯಮರಾಜ, ನಾನು ನಿನ್ನ ನೋಡಿ ಆಯಿತು, ನಿನ್ನ ದರ್ಶನ ಆಗಿದೆ. ನಿನ್ನ ದರ್ಶನ ಆಗಿದೆ ಅಂತಂದ್ಮೇಲೆ ನಾನು ನಿನ್ನ ಕೇಳ್ಕೋಬೇಕಪ್ಪ. ಎಷ್ಟು ಜನಕ್ಕಿಂತಹ ಭಾಗ್ಯ ಸಿಗತ್ತೆ? ಯಾರಿಗೂ ಸಿಗೋದಿಲ್ಲ. ಐ ಆಮ್ ವೆರಿ ಲಕ್ಕಿ, ಇದು ನನ್ನ ಸೌಭಾಗ್ಯ. ಆದ್ರಿಂದ ನನಗೆ ನಿನ್ನ ದರ್ಶನ ಆಗಿದೆ ಅಂತಂದ್ಮೇಲೆ ಐ ನೀಡ್ ನಾಟ್ ವರಿ ಫಾರ್ ಎನಿಥಿಂಗ್. ಸೊ ಇದಕ್ಕಾಗಿ ನಾನು ಹಣದ ಮೇಲೆ ಅವಲಂಬಿತನಾಗುವಂತಹ ಅವಶ್ಯಕತೆ ಇಲ್ಲ. ಆದರೆ ನಚಿಕೇತ ಹೇಳಿರುವಂತಹ
ಹಣ ಅಂತಂದ್ರೆ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮಗೆ ಒಂದು ಜನ್ಮ ಸಿಕ್ಕಿದೆ ಅಂತಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಲಾಂಗ್ ವಿತ್ ಅವರ ಜನ್ಮ ನಾವೆಲ್ಲರೂ ಕೂಡ ಒಂದು ಪ್ರಾರಬ್ಧ ಕರ್ಮದ ಜೊತೆಗೆ ಬಂದಿದ್ದೀವಿ. ದಟ್ ಈಸ್ ಕಾಲ್ಡ್ ದೇಹ. ನಮಗೆ ಒಂದು ಜನ್ಮ ಸಿಕ್ಕಿದೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಪ್ರಾರಬ್ಧ ಕರ್ಮ, ದಟ್ ಈಸ್ ದೇಹ. ಸೊ ಇಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ, ಇಟ್ ಈಸ್ ದಿ ಪ್ರಾರಬ್ಧ ಕರ್ಮ, ಅದೇ ದೇಹವನ್ನು ಹೊತ್ತು ತಂದಿರೋದ್ರಿಂದ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಪ್ರಾರಬ್ಧ ಕರ್ಮ ಟು ಟೇಕ್ ಕೇರ್ ಆಫ್ ದಿ ಬಾಡಿ. ವೈ ಆರ್ ಯು ಇಂಟರ್ವೀನಿಂಗ್? ಸಿ ಏನ್ ಹೇಳ್ತಾರೆ ಅಂತಂದ್ರೆ, ವೇದಾಂತ ಬಹಳ ಸ್ಪಷ್ಟವಾಗಿ ಏನ್ ಹೇಳುತ್ತೆ ಅಂತಂದ್ರೆ, ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್. ನೀನು ದೇಹವೇ ಅಲ್ಲ, ನೀನು ಮನಸ್ಸೇ ಅಲ್ಲ ಅಂತ ಹೇಳಿದಾಗ ವಾಟ್ ಈಸ್ ದಿಸ್ ದೇಹ ಅಂತಂದ್ರೆ ಇಟ್ ಈಸ್ ಎ ಪ್ರಾರಬ್ಧ ಕರ್ಮ. ಸೊ ಪ್ರಾರಬ್ಧ ಕರ್ಮ ಈ ದೇಹವನ್ನ ಹುಟ್ಟು ಅಂತ ಹೇಳಿದಾಗ ಅದರ ಜೊತೆಯಲ್ಲಿ ಗುರುತಿಸಿಕೊಂಡು ನಮ್ಮ ಸಂಸ್ಕಾರಗಳಿಗೆ ತಕ್ಕಂತಹ ಒಂದು ದೇಹವನ್ನ ಈ ಪ್ರಾರಬ್ಧ ನಮಗೆ ತಂದುಕೊಟ್ಟಿರುವಂತಹದ್ದು ಪ್ರಾರಬ್ಧ ಕರ್ಮ. ಸೊ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಪ್ರಾರಬ್ಧ ಕರ್ಮ ಟು ಟೇಕ್ ಕೇರ್ ಆಫ್ ದಿ ಬಾಡಿ. ಅದು ನೋಡ್ಕೊಳ್ಳುತ್ತೆ. ಇಟ್ ಈಸ್ ನಾಟ್ ಯುವರ್ ಲುಕ್ಔಟ್. ನೀನು ಅದಕ್ಕಾಗಿ ನೀನು ಚಿಂತೆ ಮಾಡುವಂತಹದ್ದು ಏನೂ ಇಲ್ಲ. ಸೊ ನಮ್ಮ ಸ್ವಾಮೀಜಿ ಹೇಳೋರು ಏನು ಅಂತಂದ್ರೆ, ಪ್ರಾರಬ್ಧ ಕರ್ಮ ಅಂತಂದಾಗ ಅವ್ರೇನು ಹೇಳೋರು ಅಂತಂದ್ರೆ, ನಿನಗೆ ಒಂದು ಹೊಟ್ಟೆ ಅನ್ನುವಂತಹದ್ದು ಕೊಟ್ಟಿದ್ದಾನೆ ಭಗವಂತ. ನಿನಗೆ ಹೊಟ್ಟೆ ಸಿಕ್ಕಿರೋದ್ರಿಂದ ಹಸಿವು ಆಗೋ ಹಾಗೆ ನಿನಗೊಂದು ಆ ಒಂದು ಮೆಸೇಜ್ ಕೂಡ ನಿನಗೆ ಸಿಗುತ್ತೆ ಕಾಲ ಕಾಲಕ್ಕೆ. ಹಂಗ್ರಿ ನೋವು ಅನ್ನುವಂತಹದ್ದು ನಿನಗೆ ಗೊತ್ತಾಗುತ್ತೆ. ನಿನಗೆ ಹೇಗೆ ಗೊತ್ತಾಯಿತು ನನಗೆ ಹಸಿವೆ ಆಗ್ತಾ ಇದೆ? ಬಿಕಾಸ್ ಯು ಹ್ಯಾವ್ ಎ ಸ್ಟಮಕ್. ಸೊ ಭಗವಂತ ನಿನಗೆ ಹೊಟ್ಟೆಯನ್ನು ಕೊಟ್ಟು ಹಸಿವು ಆಗ್ತಾ ಇದೆ ಅನ್ನುವಂತಹದ್ದನ್ನ ನಿನಗೆ ತಿಳಿಸ್ಕೊಟ್ಟಿದ್ದಾನೆ ಅಂದಮೇಲೆ ಅವನು ಊಟ ಕೊಡೋದಿಲ್ವಪ್ಪ. ಆದ್ರಿಂದ ಭಗವಂತ ನಿನಗೆ ಒಂದು ಹೊಟ್ಟೆ ಕೊಟ್ಟಿದ್ದಾನೆ ಅಂತಂದ್ಮೇಲೆ ಅದನ್ನ ತುಂಬಿಸಲು ಆಹಾರವನ್ನು ಕೂಡ ಇಲ್ಲೇ ಇನ್ನೂ ಇಟ್ಟಿದ್ದಾನೆ. ನೀನು ಕಣ್ಬಿಟ್ಟು ನೋಡಬೇಕು. ಅದಕ್ಕಾಗಿ ನೀನು ಕೆಲವು ಕರ್ಮಗಳನ್ನು ಮಾಡಬೇಕಾಗುತ್ತೆ. ಸೊ ಪ್ರಾರಬ್ಧ ವಿಲ್ ಟೇಕ್ ಕೇರ್ ಆಫ್ ದ ಬಾಡಿ. ಹೊಟ್ಟೆ ಹಸಿವು ಅಂತಂದಾಗ ಇಟ್ ಈಸ್ ನಾಟ್ ಯು ಹೂ ಗೋಸ್ ಅಂಡ್ ವರ್ಕ್ ಟು ಗೆಟ್ ದಿ ಫುಡ್. ಇಟ್ ಈಸ್ ದಿ ಬಾಡಿ ದಟ್ ವರ್ಕ್ಸ್. It is the body that puts efforts. So it earns. Why do you think that I am earning? This is the teaching of Vedanta. So it is the proper responsibility of the prarabdha karma. It will take care of the body. So you ಚೈತನ್ಯ ಇರೋದಂದ್ರೆ ಕರ್ಮವನ್ನು ಜ್ಞಾಪಿಸಿ ಡೂ ಇಟ್ ಬಟ್ ಡೋಂಟ್ ಸೇ ಐ ಆಮ್ ಡೂಯಿಂಗ್ ಇಟ್, ದಟ್ ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹದನ್ನ ಬಿಟ್ಟು ಕರ್ಮವನ್ನ ಯೋಗವಾಗಿ ಬದಲಾಯಿಸುವ. ನಾನು ಮಾಡ್ತಾ ಇದ್ದೀನಿ ಬೇಡ, ನನ್ನಲ್ಲಿ ಅವನಿದ್ದು ಅವನು ಮಾಡಿಸ್ತಾ ಇದ್ದಾನೆ. ಸೊ ಅದು ಸದಾ ನಮ್ಮ ಸ್ಮರಣೆಯಲ್ಲಿ ಇರಬೇಕು. ಇಟ್ಸ್ ನಾಟ್ ಮೀ ಐ ಆಮ್ ಡೂಯಿಂಗ್, ಐ ಆಮ್ ನಥಿಂಗ್. ನಾನೇನೂ ಅಲ್ಲದವನು. ನನ್ನಲ್ಲಿ ಭಾಗವತದಲ್ಲಿ ಒಂದು ಕಡೆ ಬರುತ್ತೆ, ಭಾಗವತದ 11ನೇ ಕ್ಯಾಂಟೋನಲ್ಲಿ ಒಂದು ಕಡೆ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಉದ್ಧವನಿಗೆ ಅವನು ಹೇಳ್ತಾನೆ, ನೋಡಪ್ಪ, ವಿಭೂತಿ ಯೋಗವನ್ನು ಅವನು ವರ್ಣನೆ ಮಾಡ್ತಾ ಇರ್ತಾನೆ ಭಗವಂತ ಉದ್ಧವನಿಗೆ. ಆಗ ಹೇಳ್ತಾನೆ, ನಾನು ಏನೆಲ್ಲ ಆಗಿದ್ದೀನಿ ಅನ್ನುವಂತಹದ್ದು ಅನೇಕ ಅವನ ವಿಭೂತಿಗಳನ್ನು ಹೇಳ್ತಾ ಒಂದು ಕಡೆ ಹೇಳ್ತಾನೆ, ಐ ಆಮ್ ದಿ ಸತ್ವ. ಏನಂದ್ರೆ ಐ ಆಮ್ ದಿ ಸತ್ವ ಅಂತಂದ್ರೆ ಏನು? ಬಿಕಾಸ್ ಸಿ, ಈಗ ನೀನು ಏನೋ ಒಂದು ಒಳ್ಳೆ ಕೆಲಸ ನೀನು ಮಾಡ್ತಾ ಇದೆಯಾ, ನಿನ್ನಲ್ಲಿ ಮತ್ತು ನಿನ್ನಿಂದ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಅಂತಂದ್ರೆ ಆ ಸಂದರ್ಭದಲ್ಲಿ ನೀನು ನಿನ್ನ ಮೇಲೆ ಅಥವಾ ನೀನು ಸತ್ವಗುಣದ ಪ್ರಭಾವಕ್ಕೆ ಒಳಗಾಗಿದೆಯಾ. ನೀನು ಸತ್ವಗುಣದ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ನಿನ್ನಲ್ಲಿ ಹುಟ್ಟುವಂತಹ ಆಲೋಚನೆಗಳೇನು? ಐ ವಾಂಟ್ ಟು ಡೂ ಗುಡ್ ಥಿಂಗ್ಸ್. ನಾನು ಒಳ್ಳೆ ಕೆಲಸವನ್ನು ಮಾಡಬೇಕು. ಅದು ಯಾಕೆ ಹುಟ್ಟಿದೆ ಅಂತಂದ್ರೆ ಬಿಕಾಸ್ ದೆರ್ ಈಸ್ ಸತ್ವ ಇನ್ ಯು. ನಿನ್ನಲ್ಲಿ ಸತ್ವ ಇರೋದ್ರಿಂದ ನೀನು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆಯಲ್ಲ. ಒಳ್ಳೆಯ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಒಳ್ಳೆಯ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ,
ದಟ್ ಒಳ್ಳೆಯ ಕೆಲಸ ಮಾಡ್ತಾ ಇರೋದಕ್ಕೆ ಕಾರಣ ಸತ್ವ. ದಟ್ ಸತ್ವ ಈಸ್ ಮೀ, ದಟ್ ಈಸ್ ಮೈ ವಿಭೂತಿ. ಇಟ್ ಈಸ್ ಮೀ, ಇಟ್ ಈಸ್ ನಾಟ್ ಯು. Exactly like that ಇಲ್ಲಿ. So you don't take charge of the prarabdha karma, it will take care of your body. So ಭಾಗವತ ಮತ್ತು ಶಾಸ್ತ್ರ ಗ್ರಂಥ ಹೀಗೆ ಅನೇಕ ಸತ್ಯಗಳನ್ನು ನಮಗೆ ತಿಳಿಸ್ಕೊಡುವಂತಹ ಸಂದರ್ಭದಲ್ಲಿ ಆ ಎಲ್ಲವನ್ನ ನಾವು ಪುರಾಣವನ್ನಾಗಲಿ ಭಾಗವತವನ್ನಾಗಲಿ ಉಪನಿಷತ್ತುಗಳನ್ನ ಓದುವಾಗ ಅಲ್ಲಿ ಸಿಗುವಂತಹ ಸೂಕ್ಷ್ಮವಾದ ಆ ಸ್ಟೇಟ್ಮೆಂಟ್ಸ್ಗಳ ಹಿಂದೆ ಅಡಗಿರುವಂತಹ ರಹಸ್ಯವೇ ನಮಗೆ ಮುಖ್ಯವಾಗಿ ನಮ್ಮನ್ನು ಉದ್ಧಾರ ಮಾಡುವಂತಹದ್ದು. ಸೊ ದಟ್ ವಿ ಹ್ಯಾವ್ ಟು ಗ್ರಾಪ್ಸ್. ಅಂತಹದ್ದನ್ನ ಹೇಗೆ ಹಿಡ್ಕೋಬೇಕು ಅನ್ನುವಂತಹದ್ದನ್ನ ಇಲ್ಲಿ ನಚಿಕೇತ ಹೇಳ್ತಾ ಇದ್ದೇನೆ. ಯಮಧರ್ಮರಾಜ, ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ನಾ ಯಾತಕ್ಕಪ್ಪ ಕೇಳಿಕೊಳ್ಳಿ, ನನಗೆ ನಿನ್ನ ದರ್ಶನ ಆಗಿದೆ, ದಟ್ ಈಸ್ ಸಫಿಷಿಯಂಟ್. ಲಪ್ಸ್ಯಾಮಹೇ ವಿತ್ತಮ ದ್ರಾಕ್ಷ್ಮ ಚೇತ್ವ, ನಾನು ನಿನ್ನನ್ನು ನೋಡಿ ಆಗಿದೆ, ನನಗೆ ನಿನ್ನ ದರ್ಶನ ಆಗಿದೆ. ಯಮರಾಜ, ನಿನ್ನ ದರ್ಶನ ಆಗಿದೆ ಅಂತಂದ್ಮೇಲೆ ನಾನು ಹೇಗೋ ಬದುಕು ಮಾಡ್ಕೋತೀನಪ್ಪ, ನನಗೆ ಹೆದರಿಕೆನೇ ಇಲ್ಲ. ಜೀವಿಷ್ಯಾಮೋ ಯಾವತ್ ಈಶ್ಯಸಿ ತ್ವಂ. ಆದುದರಿಂದ ಹೇ ಯಮರಾಜ, ನನಗೆ ಇವುಗಳು ಯಾವುದರಲ್ಲಿಯೂ ಆಸಕ್ತಿ ಇಲ್ಲ. ನನಗೆ ಬೇಕಾಗಿರುವಂತಹದ್ದು ಒಬ್ಬ ಜೀವ ಅವನ ಮರಣದ ನಂತರದಲ್ಲಿ ಆ ಲೈಫ್ ಅನ್ನುವಂತಹದ್ದು ಅವನಲ್ಲಿ ಇತ್ತಲ್ಲ, ಅದು ಮರಣದ ನಂತರದಲ್ಲಿ ಈಗಲೂ ಅದು ಅಲ್ಲೇ ಇದೆಯಾ ಅಥವಾ ಅದು ಇಲ್ವಾ, ಆ ರಹಸ್ಯವನ್ನ ನನಗೆ ಉಪದೇಶ ಮಾಡು. ಅಂತಹ ವರವನ್ನು ನಾನು ಕೇಳ್ಕೊತಾ ಇದ್ದೀನಿ. ನೀನು ನನಗೆ ಉಪದೇಶ ಕೊಡಬೇಕಾಗಿರೋದು ಅದು ಮಾತ್ರ. ಯಾಕೆ ಅಂತಂದ್ರೆ ಬೇರೆ ಯಾವುದು ನನಗೆ ಬೇಡ, ನಾನು ನಿನ್ನನ್ನು ನೋಡಿ ಆಗಿದೆ. ಲಪ್ಸ್ಯಾಮಹೇ ವಿತ್ತಮ ದ್ರಾಕ್ಷ್ಮ ಚೇತ್ವ. ಈ ಪರ್ಟಿಕ್ಯುಲರ್ 2ನೇ ಸಾಲಿನ ಈ ಮಂತ್ರ ಮತ್ತಷ್ಟು ನಮ್ಮನ್ನು ಹೆಚ್ಚು ಚಿಂತನೆಗೆ ಒಳಪಡಿಸುವಂತಹ ವೆರಿ ವೆರಿ ರೇರ್ ಸ್ಟೇಟ್ಮೆಂಟ್ ದಟ್ ವಿ ಕ್ಯಾನ್ ಸಿ ಇಟ್ ಇನ್ ದಿ ಉಪನಿಷತ್ಸ್. ಬೇರೆ ಇನ್ನೆಲ್ಲೂ ಇಂತಹ ಸಿಗೋದಿಲ್ಲ. ಬಹಳ ಅರ್ಥಗರ್ಭಿತವಾದಂತಹ ಮತ್ತು ಅನೇಕ ಚಿಂತನೆಗಳನ್ನು ಹೊಂದಿರುವಂತಹ ಸ್ಟೇಟ್ಮೆಂಟ್ ಇದು. ಲಪ್ಸ್ಯಾಮಹೇ ವಿತ್ತಮ ದ್ರಾಕ್ಷ್ಮ ಚೇತ್ವ. ಅದರಿಂದ ಮತ್ತೆ ಇದೇ ಟಾಪಿಕ್ನ ಮುಂದಿನ ಅವಕಾಶದಲ್ಲಿ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನ ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.